ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಪ್ರತಿ ವಾರ ಕೂಡ ಸಿರಿ ಡಾಕ್ಟರ್ಸ್ ಲೈವ್ ಅಲ್ಲಿ ಒಂದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ವಿ. ಅದರಂತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆದರೆ ವಯಸ್ಸಾಗ್ತಾ ಹೋಗ್ತಾ ಇದ್ದಂತೆ 40 ವರ್ಷ ದಾಟ್ತಾ ಇದ್ದಂತೆ ಈ ಮೊಣಕಾಲಿನ ಸಮಸ್ಯೆ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಅತಿಯಾದ ತೂಕ ಆಗಿರ್ಬೋದು, ವ್ಯಾಯಾಮ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಹಾಗೆ ಈ ಕ್ಯಾಲ್ಸಿಯಂ ಕೊರತೆ, ಹೀಗೆ ನಾನಾ ಕಾರಣಗಳಿಂದ ಮೊಣಕಾಲಿನ ಸಮಸ್ಯೆಗಳು ಬರುವಂಥದ್ದು ಕಾಮನ್. ಇದು ಸಾಕಷ್ಟು ನೋವನ್ನು ಉಂಟು ಮಾಡುತ್ತೆ. ಆ ಮೊಣಕಾಲಿನ ಸಮಸ್ಯೆ ಇರುವವರಿಗೆ ಆ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಅಷ್ಟು ಪೇನ್ಫುಲ್ ಆಗಿರುತ್ತೆ. ಹೀಗಾಗಿ ಈ ಮೊಣಕಾಲಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಯಾರಿಗೆ ಮಾಡಿಸ್ಬೇಕು, ಯಾರಿಗೆ ಮಾಡಿಸಬಾರ್ದು, ಹಾಗೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದ ಮೇಲೆ ನಾವು ನಾರ್ಮಲ್ ಆಗಿ ಜೀವನವನ್ನು ನಡೆಸಬಹುದಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಹಾಗೆ ಈ ವಿಚಾರದ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಶಶಿಕಿರಣ್ ಆರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಅವ್ರ ಜೊತೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಡಾಕ್ಟರ್? ಆಲ್ ವೆಲ್, ಥ್ಯಾಂಕ್ ಯು. ಓಕೆ ಡಾಕ್ಟರ್, ನಾವು ನೋಡ್ತಾ ಇರ್ತೀವಿ ಡಾಕ್ಟರ್, ತುಂಬ ಜನ ಈ ವಯಸ್ಸಾಗ್ತಾ ಹೋದಂತೆ ಮೊಣಕಾಲು ನೋವು, ತುಂಬ ಮಂಡಿ ನೋವು ಬರ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಫಸ್ಟ್ ಆಫ್ ಆಲ್, ಈ ಮೊಣಕಾಲ್ ಸಮಸ್ಯೆ ಅಂತಂದರೆ ಏನು ಡಾಕ್ಟರ್? ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೊಣಕಾಲು ನೋವು ನಮಗೆ OPD ಅಲ್ಲಿ 90% ಆಫ್ ದ ಪೇಷಂಟ್ಸ್ ನಮಗೆ ಮೊಣಕಾಲು ನೋವು ಬರೋದು ಯೂಶಲಿ ಆಸ್ಟಿಯೋ ಆರ್ಥರೈಟಿಸ್. ಸೊ ಬೇಸಿಕ್ಲಿ ಆಸ್ಟಿಯೋ ಆರ್ಥರೈಟಿಸ್ ಏನಂದರೆ ನಮ್ಮದು ತೊಡೆ ಮೂಳೆ ಕಾಲು ಮೂಳೆ ಮಧ್ಯ ಮಂಡಿ ಜಾಯಿಂಟ್ ಫಾರ್ಮ್ ಆಗುತ್ತೆ. ಸೊ ಕಾರ್ಟ್ಲೇಜ್ ಲೈನಿಂಗ್ ಅಂತ ಇರುತ್ತೆ. ಹೇಗೆ ನಮ್ಮ ಟೈರ್ಗೆ ಲೈನಿಂಗ್ ಇರುತ್ತೆ, ಅದೇ ರೀತಿ ಜಾಯಿಂಟಿಗೆ ಕೂಡ ಸ್ಮೂತ್ ಲೈನಿಂಗ್ ಇರುತ್ತೆ. ಸೊ ದಟ್ ದೇರ್ ಇಸ್ ಸ್ಮೂತ್ ಮೂವ್ಮೆಂಟ್. ಬಟ್ ವಯಸ್ಸಾಗ್ತಾ ಆಗ್ತಾ ವೇರ್ ಆ್ಯಂಡ್ ಟೇರ್ ಆಗಿ ಸೌದು ಏನಾಗುತ್ತೆ, ಈ ಕಾರ್ಟ್ಲೇಜ್ ಲೈನಿಂಗ್ ಹೋಗಿ ಮೂಳೆ ಉಜ್ಜಿ ನೋವು ಬರೋಕ್ಕೆ ಶುರು ಆಗುತ್ತೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಬೇಸಿಕ್ಲಿ ಇಟ್ ಈಸ್ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್. ವಯಸ್ಸಾಗ್ತಾ ಆಗ್ತಾ ಮಂಡಿ ಸೌದು, ಕಾರ್ಟ್ಲೇಜ್ ಲೈನಿಂಗ್ ಥಿನ್ ಆಗಿ ಸೌದು ಬರೋವಂಥ ಪೇನ್. ಸೊ ಇಟ್ ಈಸ್ ಬೇಸಿಕ್ಲಿ ಮೋರ್ ಸೀನ್ ಇನ್ ಅಂದರೆ ಎಲ್ಡರ್ಲಿ ಪಾಪ್ಯುಲೇಷನ್ನಲ್ಲಿ 45-50. ಮುಂಚೆ ನಾವು 10 years ಬ್ಯಾಕು 60-65 ಪ್ಲಸ್ ಆದಮೇಲೆ ಬರ್ತಾಯಿತ್ತು. ಬಟ್ ನಾವು ಈಗ ಸ್ವಲ್ಪ ವಿ ಆರ್ ಸೀಯಿಂಗ್ ಇನ್ ಅ ಲಿಟಲ್ ಯಂಗರ್ ಜನ್ರೇಷನ್, ಲೈಕ್ 50+ ಆದಮೇಲೆ ವೇರ್ ಆ್ಯಂಡ್ ಟೇರ್ ಶುರು ಆಗುತ್ತೆ. ಸೊ ವೇರ್ ಆ್ಯಂಡ್ ಟೇರ್ ಕಾರ್ಟ್ಲೇಜ್ ಸೌತದಿಂದ ಮಂಡಿ ನೋವು ಬರುತ್ತೆ. ಓಕೆ ಡಾಕ್ಟರ್, ಅಂದರೆ ಯಾವ್ಯಾವ ಕಾರಣಗಳಿಂದ ಇದು ಬರುವಂಥ ಸಾಧ್ಯತೆಗಳಿರುತ್ತೆ ಅಂತ? ಫಸ್ಟು ಮೋಸ್ಟ್ ಕಾಮನ್ ಕಾಸ್ ಇಸ್ ಏಜ್ ರಿಲೇಟೆಡ್. ಸೊ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಬೇರೆ ಏನೂ ಕಾರಣ ಇಲ್ದೇಲೇ ವೇರ್ ಆ್ಯಂಡ್ ಟೇರ್ ಮಂಡಿ ಯೂಸ್ ಆಗಿ ಕಾರ್ಟ್ಲೇಜ್ ಸವಿಯೋದು. ದಟ್ ಈಸ್ ನಂಬರ್ 1. ಸೆಕೆಂಡ್ ಈಸ್ ಒಬೆಸಿಟಿ, ಅಂದರೆ ತೂಕ ಜಾಸ್ತಿ ಇರೋರಲ್ಲಿ ಇದನ್ನು ವಿ ವಿಲ್ ಸಿ. ಥರ್ಡ್ ಕಾಸು ಈಗ ಏನಂದರೆ ಡಯಾಬಿಟಿಸ್ಸು ಮತ್ತು ವೆನ್ ದೇ ಹ್ಯಾವ್ ಅದರ್ ಕಾಸಸ್, ಅದರಿಂದನೂ ಕಾರ್ಟ್ಲೇಜ್ ಸವಿಯುತ್ತೆ. ವಾಟ್ ವಿ ಹ್ಯಾವ್ ಸೀನ್ ಅಂದರೆ ಮುಂಚೆ ಏಟ್ ಏನಾದರೂ ಬಿದ್ದಿರುತ್ತಲ್ಲ ಮಂಡಿಗೆ, ಅಥವಾ ಸ್ಪೋರ್ಟ್ಸ್ ಪರ್ಸನ್ನಲ್ಲಿ ಮುಂಚೆ ಏನಾದರೂ ಸ್ಪೋರ್ಟ್ಸ್ ಆಡಿ ಜಾಸ್ತಿ ಮಂಡಿ ವೇರ್ ಆ್ಯಂಡ್ ಟೇರ್ ಆಗಿರೋರಲ್ಲಿ ವಿ ವಿಲ್ ಸಿ ಆಸ್ಟಿಯೋ ಆರ್ಥರೈಟಿಸ್. ಓಕೆ ಡಾಕ್ಟರ್, ಇನ್ನು ಈ ಮಂಡಿ ಸವಿತಾ ಇದೆ ಅಂದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುವಂಥದ್ದು ಆ ಥರ ಏನಾದರೂ ಆಗುತ್ತಾ ಡಾಕ್ಟರ್? ಅದೇ ಸ್ಟಾರ್ಟಿಂಗಲ್ಲೇ ಮಂಡಿ ನೋವು ಕಾಣಿಸ್ಕೊಂಡಾಗ, ಸೊ ಈಗ ಮಂಡಿ ಸೌತದಲ್ಲಿ ಸ್ಟೇಜಿಂಗ್ ಇರುತ್ತೆ. ಸ್ಟೇಜ್ 1, 2, 3, 4 ಅಂತ. ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಂದರೆ ಅರ್ಲಿ ಸ್ಟೇಜ್. ಅಂದರೆ ನಾವು ಎಕ್ಸ್ರೇ ಮಾಡಿದಾಗ ಗ್ಯಾಪ್ ಕಾಣಿಸುತ್ತೆ ತೊಡೆ ಮೂಳೆ ಕಾಲು ಮೂಳೆ ಮಧ್ಯ. ಸೊ ಆ ಗ್ಯಾಪ್ ರೀಟೇನ್ ಆದಾಗ ದಟ್ ಈಸ್ ಅರ್ಲಿ ಸ್ಟೇಜ್. ಸೊ ಅರ್ಲಿ ಸ್ಟೇಜಲ್ಲೇ ತೋರಿಸ್ಕೊಂಡ್ರೆ ದೇರ್ ಆರ್ ಮೆನಿ ಟ್ರೀಟ್ಮೆಂಟ್ ಆಪ್ಷನ್ಸು, ಟ್ಯಾಬ್ಲೆಟ್ಸು, ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಯೋಥೆರಪಿ ಅಂತ. ಸೊ ಎಕ್ಸಸೈಸಸ್ ಹೇಳಿ ಅದರಲ್ಲೇ ವಿ ಕ್ಯಾನ್ ಮ್ಯಾನೇಜ್. ಮುಂದೆ ಜಾಸ್ತಿ ಆಗದೇ ಇರೋ ಥರ, ಗ್ರೇಡ್ 3 ಗ್ರೇಡ್ 4ಗೆ ಹೋಗದೇ ಇರೋ ಥರನೇ ವಿ ಕ್ಯಾನ್ ಮ್ಯಾನೇಜ್. ಬಟ್ ಒನ್ಸ್ ಅದು ಸ್ಟೇಜ್ ಗ್ರೇಡ್ 2 ಕ್ರಾಸ್ ಆಗಿ ಗ್ರೇಡ್ 3 ಗ್ರೇಡ್ 4 ಅಂತೀವಿ. ಗ್ರೇಡ್ 3 ಗ್ರೇಡ್ 4 ಏನಂದರೆ ಗ್ಯಾಪ್ ಪೂರ್ತಿ ಕಡಿಮೆ ಆಗಿ ಮೂಳೆ ಪೂರ್ತಿ ಉಜ್ಜಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ಟ್ಯಾಬ್ಲೆಟ್ಸ್ ಆಗಲಿ ಫಿಸಿಯೋಥೆರಪಿ ಅಷ್ಟು ಬೆನಿಫಿಟ್ ಕೊಡೋದಿಲ್ಲ. ಸೊ ಅಂಥ ಸ್ಟೇಜಲ್ಲಿ ದೇ ಮೇ ನೀಡ್ ಟು ಗೋ ಫಾರ್ ಸರ್ಜರಿ. ಬಟ್ ಗ್ರೇಡ್ 1 ಗ್ರೇಡ್ 2 ಮುಂಚೆನೇ ಬಂದು ಡಾಕ್ಟ್ರಿಗೆ ತೋರಿಸಿದ್ರೆ ಮೆಡಿಸಿನ್ಸು, ಫಿಸಿಯೋಥೆರಪಿ, ಸಮ್ಟೈಮ್ಸ್ ವಿ ಗಿವ್ ಇಂಜೆಕ್ಷನ್ ಇನ್ ಟು ದ ನೀ ಜಾಯಿಂಟ್. ಇದೇನೆಂದರೆ ಮುಂದೆ ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ದಟ್ ಈಸ್ ವೈ ವಿ ರೆಕಮೆಂಡ್ ಅರ್ಲಿ ಸ್ಟೇಜಲ್ಲೇ ಬಂದು ತೋರಿಸ್ಕೊಂಡ್ರೆ ಆಪ್ರೇಷನ್ ಸ್ಟೇಜ್ಗೆ ಹೋಗದೇ ಇರೋ ಥರ ವಿ ಕ್ಯಾನ್ ಪ್ರಿವೆಂಟ್. ಓಕೆ ಡಾಕ್ಟರ್, ಈಗ ನಾವು ನಾರ್ಮಲಿ ಕೇಳ್ತಾ ಇರ್ತೀವಿ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಂಡಂಥವ್ರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಸಜೆಸ್ಟ್ ಮಾಡುವಂಥದ್ದು. ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಏನು ಡಾಕ್ಟರ್? ಸೊ
ಸೊ ಈಗ ಹೇಳ್ದಂಗೆ ನಾನು ಗ್ರೇಡ್ 3 ಗ್ರೇಡ್ 4 ಅಂದರೆ ಗ್ಯಾಪೇ ಇರೋದಿಲ್ಲ, ಮೂಳೆ ಸಿವಿಯರ್ ಆಗಿ ಉಜ್ತಾ ಇರುತ್ತೆ. ಸೊ ಬೇಸಿಕ್ಲಿ ಈ ಸ್ಟೇಜಲ್ಲಿ ಪೇಷಂಟ್ಗೆ ಏನಂದರೆ ಒಂದು 500 ಮೀಟರ್ಸ್ ನಡೆದ ತಕ್ಷಣವೇ ಮಂಡಿ ನೋವು ತುಂಬ ಜಾಸ್ತಿ ಬರುತ್ತೆ. ಅವ್ರು ಡೇ ಟು ಡೇ ಆ್ಯಕ್ಟಿವಿಟಿ ಕೂಡ ಅವರು ಆರಾಮಾಗಿ ಮಾಡೋಕ್ಕಾಗೋದಿಲ್ಲ, ಎಲ್ಲೂ ವಾಕಿಂಗ್ ಹೋಗೋಕ್ಕಾಗಲ್ಲ, ಇನ್ನೊಂದು ಮೆಟ್ಲು ಹತ್ತು ಇಳಿದ್ರೆ ತುಂಬ ಪೇನ್ ಅಂತ ಬರ್ತಾರೆ. ಸೊ ಇಂಥ ಕಂಡೀಷನ್ಸಲ್ಲಿ ನೀ ರಿಪ್ಲೇಸ್ಮೆಂಟ್ ಅಂತ ಸರ್ಜರಿ ಆಫರ್ ಮಾಡ್ತೀವಿ. ಸೊ ನೀ ರಿಪ್ಲೇಸ್ಮೆಂಟ್ ಏನಂದರೆ ಇಟ್ ಇಸ್ ಅ ಸರ್ಜರಿ ವೇರ್ ಇನ್ ವಿ ಒಳಗಡೆ ಇಂಪ್ಲಾಂಟ್ ಹಾಕ್ತೀವಿ. ತೊಡೆ ಮೂಳೆ ಕಾಲು ಮೂಳೆಗೆ ಮೆಟಲ್ ಇಂಪ್ಲಾಂಟ್ ಹಾಕಿ ಮಧ್ಯದಲ್ಲಿ ಪಾಲಿಎಥಿಲೀನ್ ಲೈನರ್ ಅಂತ ಇರುತ್ತೆ. ಸೊ ಓಪನ್ ಮಾಡಿ ಯಾವ ಸೌದಿರೋ ಪಾರ್ಟ್ ಇರುತ್ತೆ ಅದನ್ನ ವಿ ಕಟ್ 9 ಮಿಲಿಮೀಟರ್ಸ್ ಮೇಲೆ ಕೆಳಗೆ ಕಟ್ ಮಾಡಿ ಇಂಪ್ಲಾಂಟ್ ಹಾಕಿ ಕ್ಲೋಸ್ ಮಾಡ್ತೀವಿ. ಸೊ ಈ ಸರ್ಜರಿ ಆಫರ್ ಮಾಡಿದಾಗ ಏನಾಗುತ್ತೆ, ಮೂಳೆ ಏನು ಉಜ್ತಾ ಇತ್ತು ಕಾರ್ಟಿಲೇಜ್ ಡಿಫೆಕ್ಟಿಂದ ಅದು ಹೋಗಿ ಈಗ ಮೆಟಲ್ ವಿಲ್ ರನ್ ಒಂದು ಪಾಲಿಎಥಿಲೀನ್ ಅನ್ನೋ ಇಂಪ್ಲಾಂಟ್ ಮೇಲೆ ಮೂವ್ಮೆಂಟ್ ಆಗುತ್ತೆ. ಸೊ ಮೂಳೆ ಉಜ್ಜೋದು ಕಡಿಮೆ ಆಗಿ ಪೇಷಂಟ್ಗೆ ಪೇನ್ ರಿಲೀಫ್ ಇರುತ್ತೆ. ಈ ಆಪ್ರೇಷನ್ ಆದ ಕೂಡಲೇ ಇವಾಗ ನಾವು ಮಾಡೋದು ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತ. ಇವತ್ತು ಆಪ್ರೇಷನ್ ಮಾಡಿದ್ರೆ ಸೇಮ್ ಡೇ ಈವ್ನಿಂಗ್ ಆರ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ನಾವು ಪೇಷಂಟ್ಗೆ ನಡೆಸಲಿಕ್ಕೆ ಶುರು ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿ ಬೆಡ್ ರೆಸ್ಟ್ ಅನ್ನೋದು ಇರೋದಿಲ್ಲ. ಸೊ ಈ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಪೇನ್ ಏನಿತ್ತು ಅವ್ರಿಗೆ ಮುಂಚೆ ನಡೆಯೋ ಪೇನ್ ಇತ್ತು, ನಿಂತ್ಕೊಳ್ಳೋ ಪೇನ್ ಇತ್ತು, ದಟ್ ಪೇನ್ ವಿಲ್ ಗೋ ಅವೇ. ಅವ್ರ ಡೇ ಟು ಡೇ ಆ್ಯಕ್ಟಿವಿಟಿ ವಿತೌಟ್ ಪೇನ್ ದೇ ಕ್ಯಾನ್ ಡೂ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿಗೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಡಾಕ್ಟರ್? ಸೊ ಇದು ನಾನು ಆಗಲೇ ಹೇಳ್ದಂಗೆ ದಿಸ್ ಯೂಶಲಿ ಕಮ್ಸ್ ಆಫ್ಟರ್ 50 ಇಯರ್ಸ್ ಆದ ಮೇಲೇ ಜಾಸ್ತಿ ಕಾಣಿಸೋದು ಈ ಥರ ಕಂಡೀಷನ್ನು. ಬಟ್ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. ನಾವು 54 ವರ್ಷದವ್ರಿಗೂ ಮಾಡಿದ್ದೀವಿ, 94 ವರ್ಷದವ್ರದ್ದು ಮಾಡಿದ್ದೀವಿ. ಸೊ ಬೇಸಿಕ್ಲಿ ಪೇಷಂಟ್ ಸಿಮ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ತುಂಬ ನೋವಿದೆ, ಅವ್ರಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಇದೆ ಅಂದರೆ ಅದಕ್ಕೇನು 60 ದಾಟಿದ ಮೇಲೆ ಮಾಡಬೇಕು ಅಂತ ಏನಿಲ್ಲ. 54 ವೆನ್ ಅವ್ರು ಡೇ ಟು ಡೇ ಆ್ಯಕ್ಟಿವಿಟಿನೇ ಮಾಡೋಕ್ಕಾಗಲ್ಲ, ಅವ್ರು 54 ಅವ್ರು ಆ್ಯಕ್ಟಿವ್ ಆಗಿರಬೇಕಾಗಿದ್ದ ಟೈಮಲ್ಲಿ ವೆನ್ ದೇ ಆರ್ ನಾಟ್ ಏಬಲ್ ಟು ಡೂ ವಿ ಆಫರ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ಇದಕ್ಕೆ ಏಜ್ ಸ್ಪೆಸಿಫಿಕ್ ಈ ಏಜ್ ಅಂತ ಇಲ್ಲ. ಎಕ್ಸ್ರೇ ಆ್ಯಂಡ್ ಅವ್ರ ಸಿಮ್ಟಮ್ಸ್ ನೋಡಿಕೊಂಡು ವಿ ಕ್ಯಾನ್ ಆಫರ್. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ವಯಸ್ಸಾಗ್ತಾ ಹೋದಂಗೆ ಈ ಸಮಸ್ಯೆ ಕಾಣಿಸ್ಕೊಳ್ಳೋದು ಕಾಮನ್ ಅಂತ. ಈ ಸಮಸ್ಯೆ ಬರದೇ ಇರೋ ಥರ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಆ ಥರ ಮಾಡಿಕೊಂಡ್ರೆ ಇದನ್ನು ತಡೆಗಟ್ಬೋದಾ ಒಂದು ಸ್ವಲ್ಪ ಮಟ್ಟಿಗಾದರೂ ಹೇಗೆ? ಹೌದು, ಇದು ಬರೋ ಏಜ್ನ ವಿ ಕ್ಯಾನ್ ಡಿಲೇ. ಬರುತ್ತೆ, ಮೋಸ್ಟ್ 90% ಆಫ್ ದ ಪೀಪಲ್ಗೆ ವೇರ್ ಆ್ಯಂಡ್ ಟೇರ್ ಬಂದೇ ಬರುತ್ತೆ. ಬಟ್ ಸಿವಿಯರಿಟಿ ಬರೋದು ಮತ್ತು ಎಷ್ಟು ಏಜಲ್ಲಿ ಲೇಟ್ ಮಾಡ್ಕೋಬೋದು ಅನ್ನೋಕ್ಕೆ ದೇರ್ ಆರ್ ಫ್ಯೂ ಥಿಂಗ್ಸ್ ದಟ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಕ್ಸಸೈಸಸ್ ವೆರಿ ಇಂಪಾರ್ಟೆಂಟ್. ಒನ್ ಈಸ್ ವಾಕಿಂಗ್. ಎವ್ರಿ ಡೇ 30 ಮಿನಿಟ್ಸ್ ವಾಕಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಂಡಿ ಸುತ್ತ ಇರೋ ಮಸಲ್ಸ್ ಸ್ಟ್ರೆಂತ್ನ ಮೇಂಟೈನ್ ಮಾಡಿಕೊಂಡ್ರೆ ನೀ ಮೇಲೆ ಬೀಳೋ ಲೋಡ್ ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗು, ಆ್ಯಸ್ ದೇ ಕ್ರಾಸ್ 50 ತುಂಬ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು, ಕೆಳಗಡೆ ಕೂತ್ಕೊಳ್ಳೋದು, ಅನ್ಈವನ್ ಸರ್ಫೇಸ್ ಅಂಕುಡೊಂಕಿರೋ ಕಡೆ ನಡೆಯೋದೆಲ್ಲ ಸ್ವಲ್ಪ ದೇ ಹ್ಯಾವ್ ಟು ಅವಾಯ್ಡ್. ವಾಕಿಂಗ್ ಎಲ್ಲ ಹೋದಾಗ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಫ್ಲ್ಯಾಟ್ ಇರೋ ಕಡೆ ನಡಿಬೇಕು. ಮತ್ತು ಅವ್ರು ಹಾಕ್ಕೊಳ್ಳೋ ಫುಟ್ವೇರು ತುಂಬ ಇಂಪಾರ್ಟೆಂಟ್. ಸಾಫ್ಟಾಗಿರೋ ಫುಟ್ವೇರ್ ಹಾಕಿ ವಾಕಿಂಗ್ ಮಾಡಿದ್ರೆ ಅದು ಪ್ರಿವೆಂಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ಮಂಡಿ ಸುತ್ತಮುತ್ತಲಿನ ಎಕ್ಸಸೈಸಸ್ ಎವ್ರಿ ಡೇ ಮಾಡಿದ್ರೆ ಮಸಲ್ ಸ್ಟ್ರೆಂಥನಿಂಗು. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನ್ಯೂಟ್ರಿಷನ್. ಸೊ ಏಜ್ ಆಗ್ತಾ ಏನಾಗುತ್ತೆ, ಮಸಲ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಮಸಲ್ ಸ್ಟ್ರೆಂತ್ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ ರಿಚ್ ಡಯೆಟ್ಟು, ಕ್ಯಾಲ್ಶಿಯಮ್ ರಿಚ್ ಡಯೆಟ್ಟು, ಆಮೇಲೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್, ಎಸ್ಪೆಷಲಿ ಫೀಮೇಲ್ಸಲ್ಲಿ ಪೋಸ್ಟ್ ಮೆನೋಪಾಸ್ ಆದಮೇಲೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸು, ನ್ಯೂಟ್ರಿಷನ್. ಸೊ ಎಕ್ಸಸೈಸ್, ವಾಕಿಂಗ್, ಸ್ಟ್ರೆಂಥನಿಂಗ್ ಆ್ಯಂಡ್ ನ್ಯೂಟ್ರಿಷನ್, ಈ 4 ನೋಡಿಕೊಂಡ್ರೆ ವಿ ಕ್ಯಾನ್ ಡಿಲೇ ದಿ ಸ್ಟಾರ್ಟಿಂಗ್ ಆಫ್ ದಿ ಆಸ್ಟಿಯೋಆರ್ಥ್ರೈಟಿಸ್. ಎಸ್ ಡಾಕ್ಟರ್, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನೀವಾಗಲೇ ಹೇಳಿದ್ರಿ, ಅಂದರೆ ನೀ ರಿಪ್ಲೇಸ್ಮೆಂಟ್ ಇವತ್ತು ಮಾಡಿದ್ರೆ ಇವತ್ತು ಸಂಜೆ ಅಥವಾ ನಾಳೆಯಿಂದನೇ ಅವ್ರಿಗೆ ವಾಕಿಂಗ್ ಅದೆಲ್ಲ ವ್ಯಾಯಾಮ ಮಾಡೋದಕ್ಕೆಲ್ಲ ರೆಡಿ ಮಾಡಿಸ್ತೀವಿ ಅಂತ. ಕಂಪ್ಲೀಟಾಗಿ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಡಾಕ್ಟರ್? ಸೊ ಇವತ್ತು ವೆನ್ ವಿ ಡೂ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಾಗ ಅವತ್ತಿನ ಈವ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಪೋಸ್ಟ್ ಆಪರೇಟಿವ್ ಕಂಡೀಷನ್ನು ನಡೆಸ್ತೀವಿ. ಸೊ ಇನಿಷಿಯಲಿ ಒಂದು 15 to 20 ಡೇಸ್ ವಾಕರ್ ಸಪೋರ್ಟ್ ಬೇಕಾಗುತ್ತೆ. ಬಿಕಾಸ್ ನಾವು ಮಾಡೋ ಸರ್ಜರೀಸ್ ಇನಿಷಿಯಲಿ ಆರ್ಥ್ರೈಟಿಸ್ ಬ್ಯಾಡ್ ಇರೋ ಪೇಷಂಟ್ಸಲ್ಲಿ ನೀ ಬೆಂಡ್ ಆಗಿಬಿಟ್ಟಿರುತ್ತೆ. ಆಪ್ರೇಷನ್ ಆದಮೇಲೆ ಕಾಲು ಮತ್ತೆ ಸ್ಟ್ರೇಟ್ ಆಗುತ್ತೆ. ಸೊ ಅವರು ದೇ ಹ್ಯಾವ್ ಟು ಗೆಟ್ ಯೂಸ್ ಟು ಈ ಹೊಸ ಮಂಡಿ ಹಾಕಿರೋದು ಅಭ್ಯಾಸ ಆಗೋ ತನಕ ಒಂದು 3 ವೀಕ್ಸ್ವರೆಗೂ ವಾಕರ್ ಸಪೋರ್ಟ್ ಕೊಟ್ಟು ನಡೆಸ್ತೀವಿ. 3 ವೀಕ್ಸ್ ಆದಮೇಲೆ ವಾಕರ್ ಬಿಟ್ಟು ನಡಿಬೋದು. ಹೊರಗಡೆ ತಿರುಗಾಡೋಕ್ಕೆ ಅವ್ರು ಡೇ ಟು ಡೇ ಆ್ಯಕ್ಟಿವಿಟಿ ಮಾಡೋಕ್ಕೆ ಅರೌಂಡ್ 1.5 months ದೇ ವಿಲ್ ನೀಡ್. ಬಟ್ ಇದರಲ್ಲಿ ಯಾವುದೇ ರೀತಿ ಬೆಡ್ ರೆಸ್ಟ್ ಅನ್ನೋದು ಇರೋದಿಲ್ಲ.
ತುಂಬ ಪೇಷಂಟ್ಸ್ ನಮ್ಮ ಒ ಪಿ ಡಿಗೆ ಬಂದು ಕೇಳೋದು ಎಷ್ಟು ದಿನ ಬೆಡ್ ರೆಸ್ಟ್ ಬೇಕು, ಎಷ್ಟು ದಿನ ಮಲಗಿರಬೇಕು ಅಂತ ಕೇಳ್ತಾರೆ. ಬಟ್ ಅದು ಯಾವುದೇ ರೀತಿ ಬೆಡ್ ರೆಸ್ಟ್ ಇರೋದಿಲ್ಲ. ನೆಕ್ಸ್ಟ್ ಡೇಯಿಂದಾನೇ ಅವರಾಗೆ ಅವರು ಬಾತ್ರೂಮ್ ಟಾಯ್ಲೆಟ್ ಹೋಗೋ ಥರ ದೇ ವಿಲ್ ಬಿ ಏಬಲ್ ಟು ಡೂ. ಮನೆಯಲ್ಲೂ ಮನೆ ಮಟ್ಟಕ್ಕೆ ಓಡಾಡೋ ಥರ ಆಗುತ್ತೆ. ಆಮೇಲೆ ಹಾಸ್ಪಿಟ್ಲಲ್ಲಿ ಇರುವಾಗಲೇ ಫಿಸಿಯೋಥೆರಪಿ ಅಂತ ಸ್ಟಾರ್ಟ್ ಮಾಡಿಸ್ತೀವಿ. ಫಿಸಿಯೋಥೆರಪಿಯಲ್ಲಿ ನೀ ಬೆಂಡಿಂಗ್ ಎಕ್ಸಸೈಸಸ್ಸು, ಕಾಲು ಎತ್ತೋದು ಇಳಿಸೋದು, ಆಲ್ ಕೈಂಡ್ ಆಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ನಾವು ಹಾಸ್ಪಿಟ್ಲಲ್ಲೇ ಹೇಳ್ಕೊಟ್ಟಿರ್ತೀವಿ. ಸೊ ಅದನ್ನು ದೇ ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಎಟ್ ಹೋಮ್. ಬೈ ಅಬೌಟ್ 20 days ವಾಕರ್ ಬಿಟ್ಟು ವಿತೌಟ್ ಸಪೋರ್ಟ್ ನಡೆಯೋ ಥರ ಆಗ್ತಾರೆ. ಬೈ ಅವ್ರ ಕಾನ್ಫಿಡೆನ್ಸ್ ಬರೋ ಥರ. ಸೊ ಬೈ 1.5 months ಮೋಸ್ಟ್ 90% ಆಫ್ ದ ಪೇಷಂಟ್ಸ್ ದೇ ವಿಲ್ ಬಿ ವಾಕಿಂಗ್ ಇಂಡಿಪೆಂಡೆಂಟ್ ಆಗಿ ಅವರು ಓಡಾಡೋಕ್ಕೆ ಶುರು ಮಾಡ್ತಾರೆ. ಓಕೆ ಡಾಕ್ಟರ್, ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನಿದೆ ಅಡ್ವಾನ್ಸ್ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಏನೇನು ಅಡ್ವಾನ್ಸ್ ಟೆಕ್ನಾಲಜಿಗಳಿದೆ? ಆಮೇಲೆ ತುಂಬ ಜನ ಹೆದರ್ಕೋತಾರೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಹೆಂಗಪ್ಪ 100% ರಿಸಲ್ಟ್ ಸಿಗುತ್ತಾ ಹೇಗೆ ಅಂತ. ಹೇಗೆ ಡಾಕ್ಟರ್? ಸೊ ಇದರಲ್ಲಿ 2 things. ಒಂದು, ನಾವು ಒಳಗೆ ಯೂಸ್ ಮಾಡುವಂಥ ಇಂಪ್ಲಾಂಟ್. ಸೊ ಇಂಪ್ಲಾಂಟಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಈಗ ನಾವು ಯೂಸ್ ಮಾಡೋ ಇಂಪ್ಲಾಂಟ್ಸ್ ಎಲ್ಲ ಹೈ ಫ್ಲೆಕ್ಸ್ ನೀಸ್ ಅಂತ ಹೇಳಿ, ಅಂದರೆ ನಮ್ಮದು ಮಂಡಿ ನಾರ್ಮಲ್ ಮಡ್ಚೋದು ಆಲ್ಮೋಸ್ಟ್ 120-130 ಡಿಗ್ರೀಸ್ವರೆಗೂ ನೀ ಬೆಂಡಿಂಗ್ ಇರುತ್ತೆ. ಈ ಇನಿಷಿಯಲಿ 10 years ಬ್ಯಾಕ್ ಇಂಪ್ಲಾಂಟ್ ಹಾಕುವಾಗ ಫುಲ್ ನೀ ಬೆಂಡಿಂಗ್ ಅಚೀವ್ ಮಾಡೋದು ಕಷ್ಟ ಆಗ್ತಾಯಿತ್ತು ಸರ್ಜರಿ ಆದಮೇಲೆ. ಈಗ ಅಡ್ವಾನ್ಸ್ಮೆಂಟ್ ಇನ್ ಇಂಪ್ಲಾಂಟ್ ಏನಂದರೆ ಹೈ ಫ್ಲೆಕ್ಸ್ ನೀಸ್ ಅಂತ. ಅಂದರೆ ಫುಲ್ ನಾವು ಮುಂಚೆ ಹೆಂಗೆ ಮಂಡಿ ಮಡಚ್ತಿದ್ವು ಅದೇ ರೀತಿ ಫುಲ್ ಮಂಡಿ ಮಡಚೋ ಥರ ಆಗುತ್ತೆ. ಮೆನಿ ಪೇಷಂಟ್ಸ್ ದೇ ಆರ್ ಏಬಲ್ ಟು ಸಿಟ್ ಆನ್ ದ ಫ್ಲೋರ್, ಡೂ ಯೋಗ ಸರ್ಜರಿ ಆದಮೇಲೆ. ಸೊ ದಿಸ್ ಈಸ್ ಒನ್ ಅಡ್ವಾನ್ಸ್ಮೆಂಟ್ ಇಂಪ್ಲಾಂಟಲ್ಲಿ. ಸೆಕೆಂಡ್ ಥಿಂಗ್ ಇಸ್, ಈಗ ನಾವು ಯೂಸ್ ಮಾಡ್ತಾ ಇರೋದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ರೋಬೋಟ್ ನಮ್ಮನ್ನ ಅಸಿಸ್ಟ್ ಮಾಡುತ್ತೆ. ಸೊ ಎಷ್ಟು ಬೋನ್ ಕಟ್ ಮಾಡಬೇಕು, ಆಮೇಲೆ ಬೇರೆ ಟಿಶ್ಯೂಸು ಮಸಲ್ಸ್ಗೆ ಜಾಸ್ತಿ ಕಟ್ ಮಾಡ್ದೇ ಮಾಡೋದು ರೋಬೋಟಿಕ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್. ಸೊ ಅದನ್ನು ಕೂಡ ನಮ್ಮ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ರೋಬೋಟಿಕ್ ಇಂದ ಏನು ಅಡ್ವಾಂಟೇಜ್ ಅಂದರೆ ತುಂಬ ಫಾಸ್ಟ್ ರಿಕವರಿ. ಆಮೇಲೆ ಪೋಸ್ಟ್ ಆಪ್ರೇಟಿವ್ ಪೇನ್. ಈಗ ಪೇಷಂಟ್ಸ್ದು ಮೋಸ್ಟ್ ಅವ್ರಿಗೇನು ಹೆದರಿಕೆ ಆಪ್ರೇಷನ್ ಮಾಡಿಸ್ಕೊಳಕ್ಕಂದ್ರೆ ಆಪ್ರೇಷನ್ ಆದಮೇಲೆ ಬರೋವಂಥ ನೋವು ದೇ ಆರ್ ವೆರಿ ಸ್ಕೇರ್ಡ್ ಆಫ್. ಅದಕ್ಕೆ ಪೋಸ್ಟ್ ಆಪ್ರೇಟಿವ್ ಪೇನ್ ತುಂಬ ಕಡಿಮೆ ಇರುತ್ತೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಯಾಕಂದರೆ ಮಸಲ್ ಕಟ್ ಮಾಡೋದು, ಲಿಗಮೆಂಟ್ ವೆರಿ ಮಿನಿಮಲ್ ಕಟ್ಟಲ್ಲಿ ರೋಬೋಟಿಕ್ ಅಸಿಸ್ಟೆಡ್ ಮಾಡ್ತೀವಿ. ಸೊ ದೀಸ್ 2 ಆರ್ ದಿ ಅಡ್ವಾನ್ಸ್ಮೆಂಟ್ಸ್. ಥರ್ಡ್ ಥಿಂಗ್, ಪೇನ್ ಮ್ಯಾನೇಜ್ಮೆಂಟ್. ಸೊ ಪೇನ್ ಮ್ಯಾನೇಜ್ಮೆಂಟ್ಗೆ ನಮ್ಮ ಅನಸ್ಥೀಷಿಯಾ ಟೀಮ್ ಅವರು ಎಪಿಡ್ಯೂರಲ್ ಅನಸ್ಥೀಷಿಯಾ ಅಂತ ಒಂದು ಸ್ಮಾಲ್ ಟ್ಯೂಬ್ ಥ್ರೂ ದ ಬ್ಯಾಕ್ ಅಥವಾ ಅಡಕ್ಟರ್ ಕೆನಾಲ್ ಅಂತ ಸ್ಮಾಲ್ ಟ್ಯೂಬ್ ಥ್ರೂ ದ ಥೈ, ಇದರಲ್ಲಿ ಕಾನ್ಸ್ಟೆಂಟಾಗಿ ಅನಸ್ಥೀಷಿಯಾ 24 to 48 hours ಹೋಗ್ತಾ ಇರುತ್ತೆ. ಸೊ ಅವರು ನಡೆಸೋ ಟೈಮಲ್ಲಿ ಯಾವುದೇ ರೀತಿ ಪೇನ್ ಆಗೋದಿಲ್ಲ. ಬೈ ಅಬೌಟ್ 48 hours ಅವ್ರು ಆಲ್ರೆಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಪೋಸ್ಟ್ ಆಪ್ರೇಟಿವ್ ಪೇನ್ ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ದೇ ಬಿಕಮ್ ವೆರಿ ಕಂಫರ್ಟಬಲ್. ಇನ್ಫ್ಯಾಕ್ಟ್ ಆಪ್ರೇಷನ್ ಮುಂಚೆ ಇರೋ ನೋವುಕ್ಕಿಂತ ಪೋಸ್ಟ್ ಆಪ್ರೇಟಿವ್ ಪೇನ್ ವುಡ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗಿರುತ್ತೆ. ಸೊ ದೀಸ್ 3 things ಆರ್ ವೆರಿ ಇಂಪಾರ್ಟೆಂಟು: ಇಂಪ್ಲಾಂಟು, ರೋಬೋಟು, ಆಮೇಲೆ ಪೋಸ್ಟ್ ಆಪ್ರೇಟಿವ್ ಅನಾಲ್ಜೀಸಿಯಾ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿಯಿಂದ ರಿಸ್ಕ್ ಮತ್ತು ಕಾಂಪ್ಲಿಕೇಶನ್ಸ್ ಏನೇನಿರುತ್ತೆ ಅಂತ ಡಾಕ್ಟರ್? ಹೌದು, ಲೈಕ್ ಎನಿ ಅದರ್ ಸರ್ಜರಿ, ಈ ಸರ್ಜರಿಯಲ್ಲಿ ಕೂಡ ರಿಸ್ಕ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮೋಸ್ಟ್ ನಾವು ಯಾವುದು ತುಂಬ ಯೋಚನೆ ಮಾಡುವಂಥ ರಿಸ್ಕ್ ಅಂದರೆ ಇನ್ಫೆಕ್ಷನ್. ಸೊ ಈಗ ನಾವು ಫಾರಿನ್ ಬಾಡಿ ಹಾಕ್ತಾ ಇರ್ತೀವಿ ಒಳಗಡೆ. ಸೊ ಇನ್ಫೆಕ್ಷನ್ ಆಗದೇ ಇರೋಕ್ಕೆ ನಾವು ಎಲ್ಲ ರೀತಿ ಪ್ರಿಕಾಷನ್ಸ್ ತೊಗೋತೀವಿ. ಈಗ ಇಟ್ ಈಸ್ ಓನ್ಲಿ 0.1% ರಿಸ್ಕ್ ಆಫ್ ಇನ್ಫೆಕ್ಷನ್. ನಾವು ಹಾಸ್ಪಿಟ್ಲಲ್ಲಿ ನಾವು ಮಾಡೋ OT ಸೆಟಪ್ ಇಸ್ ಸ್ಪೆಷಲೈಸ್ಡ್. ಲ್ಯಾಮಿನಾರ್ ಏರ್ ಫ್ಲೋ ಅಂತ ಇರುತ್ತೆ, ಅಂದರೆ ಕಂಟಿನ್ಯೂಸ್ ಏರ್ ಬೀಳ್ತಾ ಇರುತ್ತೆ ಮೇಲಿಂದ. 4 ಕಾರ್ನರ್ಸಲ್ಲಿ ಏರ್ ಸಕ್ಷನ್ ಆಗುತ್ತೆ. ಸೊ ದೆರ್ ಇಸ್ ಕಾನ್ಸ್ಟೆಂಟ್ ಏರ್ ಸರ್ಕ್ಯುಲೇಷನ್. ಸೊ ಅದು ಸ್ಪೆಷಲ್ OT ಯೂಸ್ ಮಾಡ್ತೀವಿ. ಆಮೇಲೆ ಇನ್ಫೆಕ್ಷನ್ ಆಗದೇ ಇರೋಕ್ಕೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡ್ತೀವಿ. ಸೊ ವಿ ಟೇಕ್ ಆಲ್ ಪ್ರಿಕಾಷನ್ಸ್ ಇನ್ಫೆಕ್ಷನ್ ಆಗದೇ ಇರೋಕ್ಕೆ. ಸೆಕೆಂಡ್ ಕಾಂಪ್ಲಿಕೇಶನ್ಸ್ ಇಂಥ ಸರ್ಜರೀಸಲ್ಲಿ DVT ಅಂತ ಆಗುತ್ತೆ, ಅಂದರೆ ಕಾಲಲ್ಲಿರೋ ವೇನಲ್ಲಿ ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಬ್ಲಡ್ ಕ್ಲಾಟ್ ಯಾವಾಗ ಅಂದರೆ ತುಂಬ ದಿನ ಪೇಷಂಟ್ ಮಲ್ಗೆ ಇದ್ದರೆ ಆವಾಗ ರಿಸ್ಕ್ ಆಫ್ ಬ್ಲಡ್ ಕ್ಲಾಟ್ ಇರುತ್ತೆ. ಸೊ ನಾನು ಮುಂಚೆ ಹೇಳ್ದಂಗೆ ಫಾಸ್ಟ್ ಟ್ರ್ಯಾಕ್ ಅಂದರೆ ಮಾಡಿದ ದಿವಸನೇ ನಡೆಸೋದ್ರಿಂದ ಕ್ಲಾಟ್ ಆಗೋ ಚಾನ್ಸು ತುಂಬ ಮಿನಿಮಲ್. ಕ್ಲಾಟ್ ಆಗದೆ ಇರೋಕ್ಕೆ ಬ್ಲಡ್ ಥಿನ್ನರ್ ಇಂಜೆಕ್ಷನ್ ಕೊಡ್ತೀವಿ ಹಾಸ್ಪಿಟ್ಲ್ ಇರೋ ಅಷ್ಟು ದಿನ. ಸೊ ದೀಸ್ 2 ಆರ್ ದಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್. ಅದರ್ ಕಾಂಪ್ಲಿಕೇಶನ್ಸ್ ಲೈಕ್ ಇಂಪ್ಲಾಂಟ್ ಲೂಸ್ನಿಂಗ್ ಅಂತ ಆಗುತ್ತೆ. ಅದು ಇಮಿಡಿಯೇಟ್ಲಿ ಆಗಲ್ಲ, ಅಂದರೆ ಆ್ಯಸ್ ಟೈಮ್ ಪ್ರೋಗ್ರೆಸಸ್ ಸೇ ಒಂದು 10 to 15 years ಆದಮೇಲೆ ಇಂಪ್ಲಾಂಟ್ ಲೂಸ್ನಿಂಗ್ ಆಗೋ ಚಾನ್ಸ್ ಇರುತ್ತೆ. ದಟ್ ಈಸ್ ವೇರ್ ಆ್ಯಂಡ್ ಟೇರ್ ಆಫ್ ದ ಇಂಪ್ಲಾಂಟ್. ಆ ಥರ ಆದಾಗ ಅವ್ರಿಗೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಮತ್ತೆ ಮಾಡಬೇಕಾಗುತ್ತೆ.
ಓಕೆ ಡಾಕ್ಟರ್, ನೀವು ಹೇಳಿದ್ರಿ ನೀ ಲೂಸ್ನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಈಗ ಒಬ್ಬ ವ್ಯಕ್ತಿಗೆ ನೀ ಸರ್ಜರಿ ಆಗಿದೆ ಅಂತಂದರೆ ಪದೇ ಪದೇ ಅದನ್ನ ಚೇಂಜ್ ಮಾಡಿಸ್ಬೋದು ಅಥವಾ ಮಾಡಿಸುವಂಥ ಅವಶ್ಯಕತೆಗಳು ಬರುತ್ತಾ, ಹೇಗೆ ಡಾಕ್ಟರ್? ಸೊ ಈಗ ನಾವು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ದ ಇಂಪ್ಲಾಂಟ್ದು ಆವ್ರೇಜ್ ಲೈಫ್ ಇಸ್ ಅಬೌಟ್ 15 to 20 years ಡಿಪೆಂಡಿಂಗ್ ಆನ್ ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಸೊ ಆವ್ರೇಜ್ ಪರ್ಸನ್ಗೆ 90% ಅಂದರೆ 100 ಪೇಷಂಟಲ್ಲಿ 90 ಪೇಷಂಟ್ಗೆ 15 yearsವರೆಗೂ ಲೈಫ್ ಬಂದೇ ಬರುತ್ತೆ. ಇನ್ನು 100% 10 years ಬಂದೇ ಬರುತ್ತೆ. ಸೊ 10 to 15 years ಆದಮೇಲೆ ಇಂಪ್ಲಾಂಟ್ ಲೂಸ್ನಿಂಗ್ ಆದರೆ ರಿವಿಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಅಂದರೆ ಲೂಸ್ ಆಗಿರೋ ಇಂಪ್ಲಾಂಟ್ನ ತೆಗೆದು ಇನ್ನೊಂದು ಸರ್ಜರಿ ಮಾಡಬೇಕಾಗುತ್ತೆ. ಬಟ್ ದಟ್ 15 yearsಲ್ಲಿ ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಪೇನ್ ಫ್ರೀ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಮಾಡಿಸ್ಕೊಂಡಾಗ. ಬಟ್ ಇಂಪ್ಲಾಂಟ್ ಲೂಸ್ನಿಂಗ್ ಈಸ್ ಅ ಥಿಂಗ್, ಅದು 15 yearsವರೆಗೂ 90% ಆಫ್ ದ ಪೇಷಂಟ್ಸ್ಗೆ 15 yearsವರೆಗೂ ಇಂಪ್ಲಾಂಟ್ ವಿಲ್ ಸರ್ವೈವ್. ಎಸ್ ಸರ್ ಡಾಕ್ಟರ್, ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ಈ ಫಿಸಿಕಲ್ ಥೆರಪಿ ಮಾಡಿಸುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈ ಥೆರಪಿಗಳ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಪ್ಲ್ಯಾನ್ ಮಾಡೋ ಮುಂಚೆಯಿಂದನೇ ನಾವು ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ಮಸಲ್ಸ್ ಅರೌಂಡ್ ದ ನೀ ಜಾಯಿಂಟ್ಗೆ ಚೆನ್ನಾಗಿ ಸ್ಟ್ರೆಂಥನಿಂಗ್ ಮಾಡಿಕೊಂಡ್ರೆ ಸರ್ಜರಿ ಆದಮೇಲೆ ಕೂಡ ರಿಕವರಿ ವಿಲ್ ಬಿ ವೆರಿ ಫಾಸ್ಟ್. ಸೊ ನೀ ಫಿಸಿಯೋಥೆರಪಿ ಅಂತ ಸ್ಟಾರ್ಟ್ ಮಾಡ್ತೀವಿ. ದೇರ್ ಆರ್ 5 to 6 sets ಆಫ್ ಎಕ್ಸಸೈಸಸ್ ಇರುತ್ತೆ. ಅವರು ಅದನ್ನು ರೆಗ್ಯುಲರಾಗಿ ಮಾಡಬೇಕು. ಸರ್ಜರಿ ಆದಮೇಲೆ ಕೂಡ ಫಿಸಿಯೋಥೆರಪಿ ನಾನು ಆಗಲೇ ಹೇಳ್ದಂಗೆ ಹಾಸ್ಪಿಟ್ಲಲ್ಲೇ ನಾವು ಹೇಳ್ಕೊಡ್ತೀವಿ ಯಾವ್ದ್ಯಾವ ಎಕ್ಸಸೈಸ್ ಮಾಡಬೇಕು ಅಂತ. ಅದನ್ನು ಅವರು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ ಅವ್ರಿಗೆ ರಿಕವರಿ ವಿಲ್ ಬಿ ವೆರಿ ಫಾಸ್ಟ್. ಸಮ್ ಪೇಷಂಟ್ಸ್ಗೆ ನೀ ಬೆಂಡಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಅವ್ರಿಗೆ ಮಾಡೋಕ್ಕೆ ಅಷ್ಟು ಮೋಟಿವೇಶನ್ ಇರೋದಿಲ್ಲ ಎಲ್ಡರ್ಲಿ ಪೇಷಂಟ್ಸಲ್ಲಿ. ಅಂಥ ಟೈಮಲ್ಲಿ ಫಿಸಿಯೋಥೆರಪಿಸ್ಟ್ನ ನಾವು ಮನೆಗೆ ಕಳಿಸಿ ಫಿಸಿಯೋಥೆರಪಿಸ್ಟ್ ಗೈಡೆನ್ಸು ಫಿಸಿಯೋಥೆರಪಿ ಹೆಲ್ಪಿಂದ ವಿ ವಿಲ್ ಡೂ ದಿ ಎಕ್ಸಸೈಸಸ್. ಸೊ ಮಂಡಿ ಎಕ್ಸಸೈಸಸ್ಸು, ಹಿಪ್ ಎಕ್ಸಸೈಸ್, ಬ್ಯಾಕ್ ಎಕ್ಸಸೈಸ್ ಆ್ಯಂಡ್ ಆ್ಯಂಕಲ್ ಎಕ್ಸಸೈಸ್ ಎಲ್ಲ ನಾವೇ ಹೇಳ್ಕೊಡ್ತೀವಿ. ಎಲ್ಡರ್ಲಿ ಪೇಷಂಟ್ಸಲ್ಲಿ ಮೋಟಿವೇಶನ್ ಇರೋದಿಲ್ಲ, ಸಮ್ಟೈಮ್ಸ್ ಪೇನಿಂದ ಬೆಂಡಿಂಗ್ ಮಾಡೋಕ್ಕಾಗ್ತಿರಲ್ಲ. ಬಿಕಾಸ್ ಇನಿಷಿಯಲ್ 3-4 weeks ಸರ್ಜರಿ ಆದಮೇಲೆ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ನೀ ಬೆಂಡಿಂಗ್ ಪೇಷಂಟ್ಸ್ ಅಚೀವ್ ಮಾಡ್ತಾರೆ ದ ರಿಕವರಿನೂ ಅಷ್ಟೇ ಚೆನ್ನಾಗಾಗುತ್ತೆ. ಸೊ ಫಿಸಿಯೋಥೆರಪಿ 3 to 4 weeks ಅವ್ರಾಗೆ ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಫಿಸಿಯೋಥೆರಪಿಸ್ಟ್ ಹೆಲ್ಪಿಂದ ಮಾಡಿಸ್ತೀವಿ. ಸೊ ನಾವು ಸರ್ಜರಿ ಮಾಡೋದು ಎಷ್ಟು ಪರ್ಸೆಂಟು ಅಷ್ಟೇ ಪರ್ಸೆಂಟು ಫಿಸಿಯೋಥೆರಪಿ ಪೇಷಂಟ್ ಕಡೆಯಿಂದ ದೇ ಹ್ಯಾವ್ ಟು ಡೂ ಇಟ್. ಅದು ಮಾಡಿದ್ರೇ ರಿಕವರಿ ವಿಲ್ ಬಿ ವೆರಿ ಗುಡ್. ಅಂದರೆ ಪೇಷಂಟ್ಗೆ ಮೋಟಿವೇಶನ್ ಇರಬೇಕು, ನಾನು ಫಿಸಿಯೋಥೆರಪಿ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ ಅಂತ. ಆವಾಗಲೇ ಸರ್ಜರಿ ವಿಲ್ ಬಿ ಎ ಸಕ್ಸಸ್. ಸೊ ಅದನ್ನು ನಾವು ಸರ್ಜರಿ ಮುಂಚೆಯಿಂದನೇ ಪೇಷಂಟ್ಗೆ ವಿ ವಿಲ್ ಎಕ್ಸ್ಪ್ಲೇನ್ ದಟ್ ಈ ಫಿಸಿಯೋಥೆರಪಿ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ಮೆನಿ ಪೇಷಂಟ್ಸ್ ವಿಲ್ ನೀಡ್ ಫಿಸಿಯೋಥೆರಪಿ ಹೆಲ್ಪ್ ಬೇಕಾಗುತ್ತೆ. ಅಂಥವ್ರಿಗೆ ಮನೆಗೆ ಕಳಿಸಿ ಫಿಸಿಯೋಥೆರಪಿ ಮಾಡಿ ಫಾಸ್ಟರ್ ರಿಕವರಿಗೆ ಹೆಲ್ಪ್ ಮಾಡಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಶೋಕ್ ಅಂತ ಹೇಳಿ. ಅಶೋಕ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೊಪ್ಪಳ ಜಿಲ್ಲೆ. ಓಕೆ, ಡಾಕ್ಟರ್ ಶಶಿಕಿರಣ್ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ಕಾರ ಅಶೋಕ್ ಅವರೇ, ಹೇಳಿ. ನಮಸ್ಕಾರ ಸರ್. ಹೇಳಿ ಅಶೋಕ್. ಸರ್ ಮೊಣಕಾಲ್ ರೀ, ನಾನು ಸ್ವಲ್ಪ ಮ್ಯಾಲಿಂದ ಬಿದ್ದಿದ್ದೆ ರೀ. ಸ್ವಲ್ಪ ಈಗ ಮೊಣಕಾಲು ಕುಂತರ ಎತ್ತರಕ್ಕೆ ಬರೋದ್ರಿ, ಹೊಡಿತೇವ್ರಿ, ಚವ್ ಹೊಡಿತೇವ್ರಿ. ಅವಾಗ ಬಿದ್ದಾಗ ನಿಮಗೆ ಫ್ರ್ಯಾಕ್ಚರ್ ಆಗಿತ್ತಾ? ಸ್ವಲ್ಪ ಗಜ್ಜಿ ಒಳಗ ಫ್ರ್ಯಾಕ್ಚರ್ ಆಗಿತ್ತು ರೀ. ಅದು ನಾ ಸ್ವಲ್ಪ ತೋರ್ಸೊಂಡ್ರಿ ಹಾಸ್ಪಿಟ್ಲಿಗೆ. ಸ್ವಲ್ಪ ಕಾರ್ಡ್ ಔಷಧಿ ತೊಗೊಂಡಿನ್ರಿ, ಕಡಿಮೆ ಆಗಿತ್ತು. ಈಗ ನಾನು ಸ್ವಲ್ಪ ಭಾಳ ತ್ರಾಸ ಆಗ್ಬಿಟ್ಟಾರೆ ಕಾಲು. ಅಂದರೆ ನಿಮಗೆ ನಡಿಯಕ್ಕೆ ಕಷ್ಟ ಆಗುತ್ತಾ? ಇಲ್ರಿ, ಕುಂತರ ಎತ್ತರಾಗ ಕಷ್ಟ ಆಗುತ್ತೆ ರೀ. ಕೂತ್ರೆ ಹೇಳಕ್ ಕಷ್ಟ. ಹ್ಞೂ. ಅದೇ ಮೆಟ್ಲತ್ತಕ್ಕೆ ಇಳಿಯಕ್ಕೆ ಅಲ್ರಿ ತ್ರಾಸ ಆಗತ್ತೆ ರೀ. ಹತ್ತಕ್ಕಾಗಲ್ಲ, ಇಳಿಯಕ್ಕೆ ಆಗಂಗಿಲ್ಲ ಅಷ್ಟು. ಅದೇ ನಿಮ್ಮ ವಯಸ್ಸು ಎಷ್ಟು ಈಗ? ಸರ್ 55 ರೀ. 55. ಅದೇ, ಸೊ ನೀವು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ದಿಸ್ ಇಸ್ ಅದೇ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಕೆಳಗೆ ಕೂತ್ರೆ ಹೇಳೋದು ಕಷ್ಟ, ಮೆಟ್ಲತ್ತಕ್ಕೆ ಇಳಿಯೋದು ಕಷ್ಟ ಅಂತ. ಇದಕ್ಕೆ ಯೂಶಲಿ ಏನಂದರೆ ಎಕ್ಸ್ರೇ ಮಾಡಿಸ್ಬೇಕು ಫಸ್ಟು. ಇದರ ಎಕ್ಸ್ರೇಯಲ್ಲೂ ಸ್ಟ್ಯಾಂಡಿಂಗ್ ಎಕ್ಸ್ರೇ ಅಂತ ಮಾಡಿಸ್ತೀವಿ, ನಿಲ್ಲಿಸಿ ಎಕ್ಸ್ರೇ ಮಾಡಬೇಕು. ಸೊ ನಿಲ್ಲಿಸಿ ಎಕ್ಸ್ರೇ ಮಾಡಿ ಯಾವ ಸ್ಟೇಜಲ್ಲಿದೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ನೋಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಫಸ್ಟ್ ಸ್ಟೇಜಲ್ಲೇ ಇದ್ದರೆ ಮೆಡಿಸಿನ್ನು, ಫಿಸಿಯೋಥೆರಪಿ, ಇಲ್ಲ ಅಂದರೆ ಇಂಜೆಕ್ಷನ್ ಕೂಡ ಟ್ರೈ ಮಾಡ್ಬೋದು. ಬಟ್ ಎಕ್ಸ್ರೇ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿದೆ, ಏನು ಟ್ರೀಟ್ಮೆಂಟ್ ಬೇಕಾಗತ್ತೆ ನಿಮಗೆ ಅಂತ.
ಓಕೆ, ಧನ್ಯವಾದಗಳು ಅಶೋಕ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಅಶೋಕ್ ಅವರು ಹೇಳ್ತಾ ಇದ್ರು ಮೇಲಿಂದ ಬಿದ್ದ ಮೇಲಿಂದ ಆ ಥರ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ ಅಂತ. ಏನು ಕಂಡೀಷನ್ ಡಾಕ್ಟರ್? ಅದೇ ಇದು. ಸೊ ನಾನು ಆಗಲೇ ಹೇಳ್ದಂಗೆ ಕಾಸಸ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಇದೊಂದು ಹಳೆ ಇಂಜುರಿ ಆಗಿರುತ್ತೆ ಕಾಲ್ಗೆ. ಸೊ ಇಂಜುರಿ ಇಂಪ್ಯಾಕ್ಟ್ ಆದಾಗ ಆವಾಗ ಏಟ್ ಆದಾಗನೇ ಕಾರ್ಟ್ಲೇಜ್ಗೆ ಇಂಜುರಿ ಆಗಿರುತ್ತೆ. ಸೊ ಹೋಗ್ತಾ ಹೋಗ್ತಾ ಅದು ಬೇಗ ಸೌತ ಶುರುವಾಗಿ ವೇರ್ ಆ್ಯಂಡ್ ಟೇರ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಟಿಪಿಕಲ್ ಸಿಂಪ್ಟಮ್ಸು. ಅಂದರೆ ಕೆಳಗೆ ಕೂತ್ರೆ ಹೇಳೋದು ಕಷ್ಟ, ಕೆಳಗೆ ಕೂತ್ಕೊಳ್ಳೋದು ಕಷ್ಟ, ಮೆಟ್ಲತ್ತೋದು ಇಳಿಯೋದು. ಸೊ ದೀಸ್ ಆರ್ ಆಲ್ ಸೈನ್ಸ್ ಆಫ್ ಆಸ್ಟಿಯೋಆರ್ಥರೈಟಿಸು. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇಯಲ್ಲೂ ನಿಲ್ಲಿಸಿ ಎಕ್ಸ್ರೇ ಮಾಡ್ತೀವಿ. ಅಂದರೆ ಬಾಡಿ ವೇಟ್ ಮಂಡಿಯಲ್ಲಿ ಹೋದಾಗ ಎಷ್ಟರ ಮಟ್ಟಕ್ಕೆ ಸೌದಿದೆ ಅಂತ ಸ್ಟೇಜ್ ನೋಡಿಕೊಂಡು ಬೇಸ್ಡ್ ಆನ್ ದಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಕನ್ಸಿಡ್ರಿಂಗ್ ಈಸ್ 55. ಇನ್ನೊಂದು ನಡೆಯೋಕ್ಕೇನು ಕಷ್ಟ ಇಲ್ಲ ಅಂದರೆ ಯೂಶ್ವಲಿ ಮೆಡಿಸಿನ್ಸ್, ಫಿಸಿಯೋಥೆರಪಿಯಲ್ಲೇ ಮ್ಯಾನೇಜ್ ಮಾಡೋಕ್ಕೆ ಆಗುತ್ತೆ. ಸೊ ಫಸ್ಟ್ ಅವರು ಎಕ್ಸ್ರೇ ಮಾಡಿಸಿ ದೆನ್ ವಿ ಹ್ಯಾವ್ ಟು ಪ್ರೋಗ್ರೆಸ್. ಓಕೆ ಡಾಕ್ಟರ್, ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಈ ಮೊಣಕಾಲು ಪೇಯ್ನು ಆ ಥರ ಏನಾದರೂ ಕಾಣಿಸ್ಕೊಂಡಂಥ ಟೈಮಲ್ಲಿ ತುಂಬ ಜನ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗೋ ಬದಲು ಮೆಡಿಕಲ್ಲೋ ಯಾವುದೋ ಶಾಪಲ್ಲೋ ಯಾವುದಾದ್ರೂ ಒಂದು ತೈಲಗಳನ್ನ ತೊಗೊಂಡು ಬಂದು ಹಚ್ಚೋದು ಆ ಥರ ಎಲ್ಲ ಮಾಡ್ತಾರೆ. ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಂಗಪ್ಪ ಅಂತ ಹೇಳಿ. ರಂಗಪ್ಪ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿಂದ. ಓಕೆ, ಡಾಕ್ಟರ್ ಶಶಿಕಿರಣ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಾಂ, ನಮಸ್ಕಾರ ರಂಗಪ್ಪ ಅವರೇ, ಹೇಳಿ ಏನು ತೊಂದರೆ ಆಗುತ್ತೆ? ಮೊಳಕಾಲು ಪೇನ್ ಆಗುತ್ತೆ ಸರ್. ಹಾಂ, ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 48. 48. ಯಾವಾಗಿಂದ ಇದೆ ಸಮಸ್ಯೆ ನಿಮಗೆ ಇದು ಮಂಡಿ ನೋವು? 1-2 ವರ್ಷ ಆಯ್ತು. ಓಕೆ, ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತಾ? ಹೌದು, ಓಡಾಡಕ್ಕೆಲ್ಲ ತೊಂದರೆ ಆಗುತ್ತೆ. ಏನು ಕೆಲಸ ಮಾಡ್ತೀರಾ? ಜಮೀನು, ರೈತ. ಹಾಂ. ಅದೇ ಈಗ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಇದಕ್ಕೆ? ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ, ಟ್ಯಾಬ್ಲೆಟ್ ತಗೊಂಡಿರ್ಬೋದು ನೋಡಿ. ಅದೇ. ಸೊ ನಾವು ಟ್ರೀಟ್ಮೆಂಟ್ ಕೊಡೋ ಮುಂಚೆನೇ ಒಂದು ಎಕ್ಸ್ರೇ ಮಾಡಿಕೊಂಡು ಏನಾಗ್ತಾ ಇದೆ ಮಂಡಿಯಲ್ಲಿ, ಸೌತ ಶುರುವಾಗಿದೆಯಾ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ನಿಮ್ದು ಈಗಲೇ 48 ಇಯರ್ಸ್ ಅಷ್ಟೇ. ಸೊ ಈಗಲೇ ಚೆಕ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಂದೆ ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೋದು. ನೀವು ಸುಮ್ಮನೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಮಾತ್ರೆ ತೊಗೊಂಡಾಗ ನೋವು ಹೊರಟೋಗುತ್ತೆ, ಮತ್ತೆ ನೋವು ಬರೋ ಚಾನ್ಸ್ ಇರುತ್ತೆ. ಸೊ ನೀವು ಡಾಕ್ಟ್ರನ್ನ ಕಾಣಿ ಒಂದು ಎಕ್ಸ್ರೇ ಮಾಡಿಸಿ ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಮುಂದೆ ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೋದು. ಓಕೆ, ಧನ್ಯವಾದಗಳು ರಂಗಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ರಂಗಪ್ಪ ಥರನೇ ತುಂಬ ಜನ ಮೆಡಿಕಲ್ಗೆ ಹೋಗಿ ಪೇನ್ ಕಿಲ್ಲರ್ ತಿನ್ನೋದು, ಆಮೇಲೆ ಏನೇನೋ ಆಯಿಲ್ಗಳು ಎಲ್ಲಾದರೂ ಯಾರೋ ಸಜೆಸ್ಟ್ ಮಾಡಿ ಅದನ್ನ ತಂದುಬಿಟ್ಟು ಹಚ್ಕೊಳ್ಳೋದು, ಈ ಥರ ಮಾಡ್ತಾ ಇರ್ತಾರೆ. ಆಮೇಲೆ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡೋ ಬದಲು ಅದೇ ಕ್ಷಣಕ್ಕೆ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದ್ರಿಂದ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ. ಅದೇ. ಸೊ ಈಗ ತುಂಬ ಪೇಷಂಟ್ಸ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಸ್ಟೇಜ್ 3, ಸ್ಟೇಜ್ 4 ಆಪ್ರೇಷನ್ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅರ್ಲಿ ಸ್ಟೇಜಲ್ಲೇ ಬಂದರೆ ನಾನು ಹೇಳ್ದಂಗೆ ಎಕ್ಸ್ರೇ ಮಾಡಿ ಅರ್ಲಿ ಸ್ಟೇಜಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಕರೆಕ್ಟ್ ಟ್ರೀಟ್ಮೆಂಟ್, ಅದು ಜೆಲ್ ಒಳಗಡೆ ಜಾಯಿಂಟಲ್ಲಿ ಜೆಲ್ ಇರುತ್ತೆ. ಸೊ ಆ ಜೆಲ್ ಫಾರ್ಮೇಷನ್ ಆಗೋಕ್ಕೆ ಸಪ್ಲಿಮೆಂಟ್ಸ್ ಅಂದರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಥರ ಕೊಡ್ತೀವಿ, ಫಿಸಿಯೋಥೆರಪಿ ಮಾಡ್ತೀವಿ. ಇನ್ನು ಸೆಕೆಂಡ್ ಸ್ಟೇಜಲ್ಲಿದ್ದರೆ ಜಾಯಿಂಟಿಗೆ ಜೆಲ್ ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಸ್ಟೇಜಲ್ಲೇ, ಅರ್ಲಿ ಸ್ಟೇಜಲ್ಲೇ ಅವರು ಮೆಡಿಕಲ್ ಶಾಪಲ್ಲಿ ಪೇನ್ ಕಿಲ್ಲರ್ ತೊಗೊಳ್ಳೋ ಬದಲು ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಂಡ್ರೆ ಈ ಎಲ್ಲ ಮೊಡ್ಯಾಲಿಟೀಸಿಂದ ಜಾಸ್ತಿ ಆಗದೆ ಇರೋ ಥರ ನಾವು ನೋಡ್ಕೋಬೋದು. ಎಸ್ಪೆಷಲಿ ಈಗ 48, 55 ಎಲ್ಲ ಇರ್ತಾರಲ್ಲ, ಅವ್ರು ಬಂದು ತೋರಿಸ್ಕೊಂಡ್ರೆ ಅದು ಪ್ರೋಗ್ರೆಷನ್ ಅನ್ನೋದನ್ನ ಡಿಲೇ ಮಾಡ್ಬೋದು. ಇಲ್ಲಾಂದರೆ ಬೈ ದ ಟೈಮ್ ದೇ ಆರ್ 60 ಆಪ್ರೇಷನ್ ಮಾಡುವಂಥ ಸ್ಟೇಜ್ಗೆ ಬಂದಿರುತ್ತೆ. ಸೊ ಬೇಗನೆ ಬಂದು ಡಾಕ್ಟ್ರಿಗೆ ತೋರಿಸ್ಕೊಂಡ್ರೆ ಹೇಗೆ ಜಾಸ್ತಿ ಮಾಡ್ಕೊಳ್ದೇ ಇರೋದು ಅನ್ನೋದು ಮೆಡಿಸಿನ್ಸು, ಫಿಸಿಯೋಥೆರಪಿ, ಇಂಜೆಕ್ಷನ್ನಲ್ಲಿ ವಿ ಕ್ಯಾನ್ ಕ್ಯೂರ್. ಎಸ್ ಸರ್ ಡಾಕ್ಟರ್, ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಈ ಸರ್ಜರಿ ಅಂದ್ರೆ ತುಂಬ ಜನ ಹೆದರ್ಕೋತಾರೆ. ಸರ್ಜರಿ ಬೇಡಪ್ಪ, ಅದ್ರ ಬದಲು ಏನಾದರೂ ಟ್ರೀಟ್ಮೆಂಟ್ ಸಿಗುತ್ತಾ ಅಥವಾ ಥೆರಪಿ ಏನಾದರೂ ನಾವು ಮಾಡಿಸ್ಕೋಬೋದಂತ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಆಮೇಲೆ ಯಾರಿಗೆ ಕಂಪಲ್ಸರಿಯಾಗಿ ಈ ಸರ್ಜರಿಯನ್ನು ಮಾಡಿಸ್ಲೇಬೇಕಾಗುತ್ತೆ ಅಂತ? ಸೊ ಈಗ ಈ ಮಂಡಿ ರೀಪ್ಲೇಸ್ಮೆಂಟ್ ಅನ್ನೋದು ಇಟ್ ಈಸ್ ಅ ಲೈಫ್ ಸ್ಟೈಲ್ ಸರ್ಜರಿ. ಈಗ ಹಾರ್ಟ್ ಥರ ಹಾರ್ಟ್ ಬ್ಲಾಕ್ ಇದೆ, ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಎಮರ್ಜೆನ್ಸಿ ಥರ ಅಲ್ಲ. ಇದು ಲೈಫ್ ಸ್ಟೈಲ್ ಸರ್ಜರಿ. ಈಗ ಯಾರಿಗೆ ಡೇ ಟು ಡೇ ಆ್ಯಕ್ಟಿವಿಟಿ ನಡೆಯೋಕ್ಕೆ ಆಗ್ತಾ ಇರಲ್ಲ, ಈಗ ಲೇಡೀಸ್ಗೆಲ್ಲ ಫಂಕ್ಷನ್ಗೆ ಹೋಗಬೇಕು, ಅಲ್ಲಿ ಹೋಗ್ಬೇಕಂದ್ರೆ ಮಂಡಿ ನೋವಿಂದ ಅವ್ರ ಮನೆಯಿಂದ ಆಚೆ ಹೋಗೋಕ್ಕೆ ಆಗ್ತಾ ಇರಲ್ಲ, ನೀ ಬೆಂಡ್ ಆಗಿರುತ್ತೆ, ತುಂಬ ಪೇನ್ ಇರುತ್ತೆ, ಹೊರಗಡೆ ಹೋದರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋ ಕಂಡೀಷನ್ ಇರುತ್ತೆ. ಸೊ ಅಂಥವರಲ್ಲಿ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಲೈಫ್ ಸ್ಟೈಲ್ ಚೆನ್ನಾಗಾಗತ್ತೆ.
ನೋವಿಲ್ಲದೆ ಓಡಾಡ್ಬೋದು. ಅವ್ರ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ದೇ ಗೆಟ್ ಬೆಟರ್. ಅವ್ರದ್ದು ಈವನ್ ದೇರ್ ಮೈಂಡ್ ಸೆಟ್ ಆಲ್ಸೋ ಚೇಂಜಸ್. ಇದರಿಂದ ಏನಾಗಿರುತ್ತೆ, ಸಿವಿಯರ್ ಪೇನಿಂದ ಸೋಷಿಯಲ್ ಆ್ಯಕ್ಟಿವಿಟಿ ಇರಲ್ಲ, ಮೆಂಟಲಿ ಅವರು ದೇ ವಿಲ್ ಗೆಟ್ ವೆರಿ ವೀಕ್ ಆ್ಯಂಡ್ ಡಿಪ್ರೆಸ್ಡ್. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್ ಹೊರಗಡೆ ಹೋಗ್ದೇನೆ ಮನೆಯಲ್ಲೇ ಇದ್ದು ಮೆಂಟಲಿ ಆಲ್ಸೋ ದೇ ಗೆಟ್ ಒಂಥರ ಡಿಪ್ರೆಸ್ಡ್. ಸೊ ದಿಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಫರ್ಸ್ ದೆಮ್ ಬೆಟರ್ ಲೈಫ್ ಸ್ಟೈಲ್. ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ಸೋಷಿಯಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಆಫರ್ ಮಾಡೋದೇ ಸಿವಿಯರ್ ಕೇಸಸ್. ನಾನು ಹೇಳ್ದಂಗೆ ಗ್ರೇಡ್ 3 ಗ್ರೇಡ್ 4 ಸ್ಟೇಜಲ್ಲಿ ಇರೋರ್ಗೇ ನೀ ರಿಪ್ಲೇಸ್ಮೆಂಟನ್ನ ಆಫರ್ ಮಾಡ್ತೀವಿ, ಎಲ್ಲರಿಗೂ ಆಫರ್ ಮಾಡೋದಿಲ್ಲ. ಯಾವ ಪೇಷಂಟ್ ಕರೆಕ್ಟಾಗಿ 3-4 ಪೇಷಂಟ್ಗೆ ನಾವು ಸರ್ಜರಿ ಆಫರ್ ಮಾಡಿ ಅವ್ರು ಮಾಡಿಸ್ಕೊಂಡ್ರೆ ದೇ ವಿಲ್ ಡೂ ವೆಲ್, ಚೆನ್ನಾಗಿ ಆಗ್ತಾರೆ. ಅವ್ರದ್ದು ಕ್ರಾಸ್ ಇರೋ ಕಾಲು ಸ್ಟ್ರೇಟ್ ಆಗುತ್ತೆ, ಎಷ್ಟು ದೂರ ಆದರೂ ನೋವಿಲ್ಲದೆ ನಡಿಬೋದು, ಡೇ ಟು ಡೇ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಕರೆಕ್ಟ್ ಪೇಷಂಟ್, ಇಂಡಿಕೇಟೆಡ್ ಪೇಷಂಟ್ಗೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ದೇ ಡೂ ವೆರಿ ವೆಲ್. ಇನ್ಫ್ಯಾಕ್ಟ್ ಮೆನಿ ಪೇಷಂಟ್ಸ್ ಹೇಳ್ತಾರೆ, ಮುಂಚೆನೇ ನಾನು ಯಾಕೆ ಮಾಡಿಸ್ಕೋಬೋದಿತ್ತು ಅಂತ. ಸೊ ಕರೆಕ್ಟಾಗಿರೋ ಪೇಷಂಟ್ಸ್ಗೆ ನಾವು ಮಾಡಿದಾಗ ದೇ ಡೂ ರಿಯಲಿ ವೆಲ್. ಓಕೆ ಡಾಕ್ಟರ್, ಇವಾಗ ಒಬ್ಬ ವ್ಯಕ್ತಿಗೆ ಒಂದೇ ಟೈಮಲ್ಲಿ ಒಂದು ಕಾಲಿನ ಮೊಣಕಾಲು ಸಮಸ್ಯೆ ಬರುತ್ತೆ ಅಥವಾ ಎರಡು ಕಾಲಿನ ಸಮಸ್ಯೆಗಳು ಕೂಡ ಕಾಣಿಸುತ್ತೆ? ಸೊ 90% ಆಫ್ ದ ಟೈಮ್ಸಲ್ಲಿ, ಅಂದರೆ ವಯಸ್ಸಿಂದ ಸೌತ ಬಂದಿರೋದ್ರಲ್ಲಿ ಎರಡೂ ಮಂಡಿ ಬಂದಿರುತ್ತೆ. ಬಟ್ ಇಂಜುರಿಯಿಂದ ಅಥವಾ ಬೇರೆ ಕಾರಣಗಳಿಂದ ಒಂದೊಂದು ಸತಿ ಒಂದು ಸೈಡ್ ಸಿವಿಯರ್ ಇರುತ್ತೆ, ಇನ್ನೊಂದು ಸೈಡು ಅಷ್ಟು ಸಿವಿಯರ್ ಇರೋದಿಲ್ಲ. ಸೊ ಎರಡೂ ಮಂಡಿ ಸಿವಿಯರ್ ಆಗಿ ಸೌತ ಇರೋವಾಗ ಎರಡೂ ಮಂಡಿಗೆ ಆಪ್ರೇಷನ್ ಮಾಡ್ತೀವಿ. ಯೂಶ್ವಲಿ ಹೆಂಗೆ ಅಂದರೆ ಎಲ್ಡರ್ಲಿ ಪೇಷಂಟ್ಸ್ ಅಂತ 2 days ಗ್ಯಾಪ್ ಕೊಟ್ಟು ಫಸ್ಟ್ ಒಂದು ಮಂಡಿ ಆಪ್ರೇಷನ್ ಮಾಡಿ 2 ದಿನ ಗ್ಯಾಪ್ ಬಿಟ್ಟು ಇನ್ನೊಂದು ಆಪ್ರೇಷನ್ ಮಾಡ್ತೀವಿ. ಒಂದೇ ಅಡ್ಮಿಷನ್ ಇರುತ್ತೆ, 1 ವಾರ ಅಡ್ಮಿಟ್ ಆಗ್ತಾರೆ, 2 ಮಂಡಿ ಮಾಡಿಸ್ಕೊಂಡು ನಡ್ಕೊಂಡು ದೇ ವಿಲ್ ಗೋ. ಬಟ್ ಒಂದೇ ಎಫೆಕ್ಟ್ ಆಗಿರುವಾಗ ಎರಡೂ ಮಾಡಬೇಕಂತ ಏನಿಲ್ಲ. ಯಾವ ಮಂಡಿ ಎಫೆಕ್ಟ್ ಆಗಿರುತ್ತೋ ಆ ಮಂಡಿಗೆ ಆಪ್ರೇಷನ್ ಆಫರ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸರ್ಜರಿ ಮಾಡಿಸ್ಕೊಂಡವ್ರಿಗೆ ರಿಸ್ಟ್ರಿಕ್ಷನ್ ಆ್ಯಕ್ಟಿವಿಟಿ ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಇದು ಈ ಸರ್ಜರಿ ಆದಮೇಲೆ 2 things ವಿ ಸೇ ಅವಾಯ್ಡ್ ಮಾಡಿ ಅಂತ. ಯಾಕಂದರೆ ನಾನು ಹೇಳಿದೆ, ಇಂಪ್ಲಾಂಟ್ ಹಾಕೋಕ್ಕೆ ಅದು ಲೈಫ್ ಇರುತ್ತೆ, ಒಂದು 15 years 20 years ಲೈಫ್ ಇರುತ್ತೆ. ಸೊ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು ಅಂದರೆ 2 things, ಕೆಳಗೆ ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಬೇರೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲ್ಲ. ಅವ್ರು ಎಷ್ಟು ಕಂಫರ್ಟೇಬಲ್ ಇದ್ದಾರೋ ಅಷ್ಟು ನಡಿಬೋದು, ನಡೆಯೋದ್ರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇರಲ್ಲ. ತುಂಬ ಪೇಷಂಟ್ಸ್ ಕೇಳ್ತಾರೆ, ಮೆಟ್ಲು ಹತ್ತೋದು ಇಳಿಯೋದು ಮಾಡೋಕ್ಕಾಗತ್ತಾ ಸರ್ಜರಿ ಆದಮೇಲೆ ಅಂತ. ಅದನ್ನು ಏನು ನೋ ರೆಸ್ಟ್ರಿಕ್ಷನ್, ಎಷ್ಟಾದರೂ ಮೆಟ್ಲು ಹತ್ಬೋದು ಇಳಿಬೋದು. ಓನ್ಲಿ 2 things ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒಂದು ಇಂಡಿಯನ್ ಟಾಯ್ಲೆಟು, ಸೆಕೆಂಡ್ ಥಿಂಗ್ ಇಸ್ ಕೆಳಗಡೆ ಕೂತ್ಕೊಳ್ಳೋದು. ಯಾಕಂದರೆ ಕೆಳಗೆ ಕೂತು ಎದ್ದಾಗ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿದಾಗ ಇಂಪ್ಲಾಂಟ್ಸ್ ಮೇಲೆ ಫೋರ್ಸ್ ಜಾಸ್ತಿ ಬೀಳುತ್ತೆ. ಸೊ 15 years ಬರೋ ಲೈಫು ಕಡಿಮೆ ಆಗ್ಬೋದು ಅನ್ನೋ ಇದರಲ್ಲಿ ವಿ ಆಸ್ಕ್ ದೆಮ್ ನಾಟ್ ಟು ಡೂ. ಈ 2 ಬಿಟ್ಟರೆ ಇನ್ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಎಸ್ ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ತುಂಬ ಪೇಯ್ನ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ ತುಂಬ ಜನ ಅನ್ಕೋತಾರೆ, ಹೆಂಗಪ್ಪ ಈ ಪೇಯ್ನ್ ಕಂಟ್ರೋಲ್ ಮಾಡೋದು ಅಂತ. ಹೇಗೆ ಕಂಟ್ರೋಲ್ ಮಾಡ್ಬೋದು ಡಾಕ್ಟರ್ ಪೇಯ್ನ್? ಅದೇ, ಸೊ ಪೇನ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಹಾಸ್ಪಿಟ್ಲಲ್ಲಿ ನಾವು ಸರ್ಜರಿ ಮಾಡುವಾಗ ನಮ್ಮದು ಪೇನ್ ಮ್ಯಾನೇಜ್ಮೆಂಟ್ ಟೀಮ್, ಅನಸ್ತೀಶಿಯಾ ಟೀಮ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ಸರ್ಜರಿ ಆದ ತಕ್ಷಣ ಎಪಿಡ್ಯೂರಲ್ ಅನಸ್ತೀಶಿಯಾ ಅಂತ ಒಂದು ಸ್ಮಾಲ್ ಟ್ಯೂಬ್ ಥ್ರೂ ದ ಬ್ಯಾಕ್ ಹೋಗುತ್ತೆ, ಅಥವಾ ಥೈಯಿಂದನೇ ಒಂದು ಸ್ಮಾಲ್ ಟ್ಯೂಬಲ್ಲಿ ಕಂಟಿನ್ಯೂಸ್ ಅನಸ್ತೀಶಿಯಾ ಹೋಗ್ತಾ ಇರುತ್ತೆ ಫಾರ್ 24 to 48 hours. ಈ 24 to 48 hours ಮ್ಯಾಕ್ಸಿಮಮ್ ಪೋಸ್ಟ್ ಆಪ್ರೇಟಿವ್ ಪೇನ್ ಇರುತ್ತೆ. ಸೊ ಅದನ್ನು ನಾವು ಆ ಅನಸ್ತೀಶಿಯಾಯಿಂದ ಕಂಟ್ರೋಲ್ ಮಾಡ್ತೀವಿ. ಏನು ಪೇನ್ ಗೊತ್ತಾಗೋದಿಲ್ಲ, ಸರ್ಜಿಕಲ್ ಪೇನು. ಬೈ ದೆನ್ ಅವ್ರಿಗೆ ನಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೈ 48 hours ಪೋಸ್ಟ್ ಆಪ್ರೇಟಿವ್ ಪೇನ್ ಮೇಜರ್ಲಿ ಏನೂ ಇರೋದಿಲ್ಲ. ಸೊ ಅವ್ರು ನಡೆಯೋಕ್ಕೂ ಶುರು ಮಾಡಿಬಿಟ್ಟಿರ್ತಾರೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಫೇಸ್, 24 to 48 hours. ಗುಡ್ ಅನಸ್ತೀಶಿಯಾ ಕೊಟ್ಟು ಪೇನ್ ಕಂಟ್ರೋಲ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಪೇಷಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಹೆದರ್ಕೊಳ್ಳೋದೇ ಪೇನಿಂದ. ಸೊ ಈ ಅನಸ್ತೀಶಿಯಾ ಇರೋದ್ರಿಂದ ಅವರು ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಪೋಸ್ಟ್ ಆಪ್ರೇಟಿವ್ ಪೇನ್. 48 hours ಆದಮೇಲೆ ವಿತ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಮ್ಟೈಮ್ಸ್ ಪೇನ್ ಇರೋರಿಗೆ ಪ್ಯಾಚ್ ಅಂತ ಬರುತ್ತೆ, ಅನಸ್ಥೆಟಿಕ್ ಪ್ಯಾಚ್. ಸೊ ತೊಡೆ ಮೇಲೆ ಒಂದು ಪ್ಯಾಚ್ ಕೊಟ್ಟಿರ್ತೀವಿ. 1 patch ವಿಲ್ ವರ್ಕ್ ಫಾರ್ ಅಪ್ ಟು 7 days. ಯೂಶ್ವಲಿ ಬೈ ದೆನ್ ಪೇನ್ ವುಡ್ ಹ್ಯಾವ್ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ, ನಡೀತಾ ಇರ್ತಾರೆ, ದೇ ವಿಲ್ ಬಿ ಓಕೆ. ಸೊ ಫಸ್ಟ್ 48 hours ನಮ್ಮ ಪೇನ್ ಮ್ಯಾನೇಜ್ಮೆಂಟ್ ಟೀಮಿಂದ ಅನಸ್ತೀಶಿಯಾ ಕೊಡಿಸ್ತೀವಿ. ಸೊ ಏನು ನಥಿಂಗ್ ಟು ವರಿ ಅಬೌಟ್ ಪೋಸ್ಟ್ ಆಪ್ರೇಟಿವ್ ಪೇನ್. ಡಾಕ್ಟರ್, ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗುತ್ತೆ ಅಂತ? ಸೊ ನಾನು ಆಗಲೇ ಹೇಳ್ದಂಗೆ ಸಿವಿಯರ್ ನೀ ಪೇನ್ ಇರೋರು ರೆಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟಿ, ಅಂದರೆ ಯಾವುದೇ ಥರ ಅವರು ಹೊರಗಡೆ ಹೋಗೋಕ್ಕಾಗಲ್ಲ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಷ್ಟ ಆಗುತ್ತೆ. ತುಂಬ ಜನಕ್ಕೆ ಈವನ್ ವರ್ಕ್ ವಿಲ್ ಗೆಟ್ ಎಫೆಕ್ಟೆಡ್. 50s to 60 ಅಲ್ಲಿರೋರು ಸಿವಿಯರ್ ನೀ ರಿಪ್ಲೇಸ್ಮೆಂಟ್ ಅವರು ಕೆಲಸನೇ ಬಿಡಬೇಕಾಗುವಂಥ ಸಮಸ್ಯೆ
ಬರುತ್ತೆ. ಸೊ ಈ ಸರ್ಜರಿ ಮಾಡೋದ್ರಿಂದ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ. ಅವರು ಮೆಂಟಲಿ ಆಲ್ಸೋ ದೇ ವಿಲ್ ಬಿ ವೆರಿ ಹ್ಯಾಪಿ. ಅಂದರೆ ಅವರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗಲಿ, ಜಾಬ್ಗೆ ಹೋಗೋದಾಗಲಿ, ಅವ್ರು ವಾಕಿಂಗ್ ಹೋಗೋದಾಗಲಿ, ಟು ಇನ್ವಾಲ್ವ್ ವಿತ್ ಅದರ್ ಪೀಪಲ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಪೇನ್ ನೋವು ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು. ಪೇನ್ ಫ್ರೀ ಲೈಫ್ ಲೀಡ್ ಮಾಡ್ಬೋದು ಈ ಸರ್ಜರಿ ಮಾಡೋದ್ರಿಂದ. ಓಕೆ ಡಾಕ್ಟರ್, ಇನ್ನು ತುಂಬ ಜನ ವಯಸ್ಸಾದವ್ರು ಏನು ಅನ್ಕೋತಾರೆ, ಇದು ವಯಸ್ಸಾದ್ಮೇಲೆ ಬರುವಂಥದ್ದು ಕಾಮನ್, ಇದು ಮಂಡಿ ನೋವು ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಹಾಸ್ಪಿಟಲ್ಗೂ ಹೋಗಲ್ಲ. ಈ ಥರ ನೆಗ್ಲೆಕ್ಟ್ ಮಾಡೋದ್ರಿಂದಾಗಿ ಏನೇನು ತೊಂದರೆಗಳನ್ನ ಅವ್ರು ಫೇಸ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್? ಸೊ ಈಗ ತುಂಬ ಪೇಷಂಟ್ಸ್ ನಮ್ಮಲ್ಲಿ ಬರೋರು ಏನಂತಾರೆ, ಅಯ್ಯೋ ನನಗೆ ವಯಸ್ಸಾಗೋಗಿದೆ, ಈ ವಯಸ್ಸಲ್ಲಿ ಹೆಂಗೆ ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೋದು. ಆ್ಯಂಡ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆ ವಯಸ್ಸಲ್ಲಿ ಡಯಾಬಿಟಿಸ್ಸು, ಹೈಪರ್ ಟೆನ್ಷನ್ನು, ಕಾರ್ಡಿಯಾಕ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಅವ್ರೇನು ಹೇಳ್ತಾರೆ, ನನಗೆ ಶುಗರ್ ಇದೆ, ನನಗೆ ಬಿ ಪಿ ಇದೆ, ಸೊ ಶುಗರ್ ಇದೆ, ನನಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ತುಂಬ ಪೇಷಂಟ್ಸ್ ಇರ್ತಾರೆ. ನಾವು ಮಾಡೋ 90% ಆಫ್ ದ ಪೇಷಂಟ್ಸ್ಗೆ ಡಯಾಬಿಟಿಸ್ ಇದ್ದೇ ಇರುತ್ತೆ. ಸೊ ನಾವು ಹಾಸ್ಪಿಟ್ಲಲ್ಲಿ ಶುಗರ್ನ ಕಂಟ್ರೋಲ್ ಮಾಡ್ತೀವಿ, ಕಾರ್ಡಿಯಾಲಜಿಸ್ಟ್ನ ಇನ್ವಾಲ್ವ್ ಮಾಡಿ ಮುಂಚೆನೇ ಸರ್ಜರಿ ಮುಂಚೆ ವಿ ಡೂ ಅ ಕಂಪ್ಲೀಟ್ ಹೆಲ್ತ್ ಚೆಕ್, ಹಾರ್ಟಿಂದ ಹಿಡಿದು ಶುಗರ್, ಬಿ ಪಿ, ವಿ ಡೂ ಅ ಕಂಪ್ಲೀಟ್ ಚೆಕ್ ಮಾಡಿನೇ ಸರ್ಜರಿ ಮಾಡೋದು. ಸೊ ಈ ಡಿಸೀಸ್ ಬರೋದೇ ವಯಸ್ಸಾದವರಲ್ಲಿ. ಸೊ ಇದೆಲ್ಲ ಕೋಮಾರ್ಬಿಡಿಟೀಸ್ ಅಂದರೆ ಶುಗರ್, ಬಿ ಪಿ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ಮ್ಯಾನೇಜ್ ಮಾಡಿ ಸರ್ಜರಿ ಮಾಡ್ತೀವಿ. ಸರ್ಜರಿ ಮಾಡದೇ ಇದ್ದರೆ ಏನಂದರೆ ಇದು, ಸೊ ಲೈಕ್ ಐ ಸೈಡ್, ಇದು ಲೈಫ್ ಥ್ರೆಟ್ನಿಂಗ್ ಅಲ್ಲ. ಮಾಡದೇ ಇದ್ದರೆ ಜೀವನಕ್ಕೇನು ಅಪಾಯ ಇರಲ್ಲ, ಬಟ್ ಅವ್ರ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಂದರೆ, ಸಿವಿಯರ್ ಕೇಸಸ್ಸಲ್ಲಿ ಕಾಲೆಲ್ಲ ಬೆಂಡ್ ಆಗಿರೋರಿಗೆ ಅವ್ರು ನಡೆಯೋ ಸ್ಟೈಲೇ ಚೇಂಜ್ ಆಗಿರುತ್ತೆ, ಕ್ರಾಸಾಗಿ ನಡೀತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆ್ಯಂಕಲ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಆಲ್ಮೋಸ್ಟ್ ಬೆಡ್ ರಿಡನ್ ಥರ ಆಗಿಬಿಟ್ಟಿರ್ತಾರೆ. ಸೊ ಆ ಸ್ಟೇಜ್ವರೆಗೂ ಹೋಗೋದು ಇಟ್ ಈಸ್ ನಾಟ್ ನೆಸೆಸರಿ, ಬಿಕಾಸ್ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಅವರು ಪೇನ್ ಫ್ರೀ ಆಗಿ ನಡಿಬೋದು. ದೇ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಶುಗರ್, ಬಿ ಪಿ ಎಲ್ಲ, ಅದು ವಿ ವಿಲ್ ಟೇಕ್ ಕೇರ್. ಈ ಏಜಲ್ಲಿ ಇರೋರಿಗೆಲ್ಲ 90% ಅದು ಇದ್ದೇ ಇರುತ್ತೆ. ಸೊ ವಿ ಟೇಕ್ ಕೇರ್ ಆಫ್ ದಟ್ ಆ್ಯಂಡ್ ಡೂ ದ ಸರ್ಜರಿ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳ್ತಿದ್ರಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ. ರೋಬೋಟಿಕ್ ಅಂದರೆ ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ, ಎಷ್ಟು ಸಮಯ ಬೇಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್. ಸೊ ಈಗ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂದರೆ ರೋಬೋಟ್ ಹೆಲ್ಪಿಂದ ನಾವು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀವಿ. ಸೊ ಇದರಲ್ಲಿ ಏನಂದರೆ, ನಾವು ಮುಂಚೆನೇ ಪೇಷಂಟ್ದು ಸ್ಕ್ಯಾನ್ಸ್, ಕಾಲ್ದು ಸ್ಕ್ಯಾನ್ ಎಲ್ಲ ಮಾಡಿ ರೋಬೋಟ್ ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಸೊ ಕಂಪ್ಯೂಟ್ರ್ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಕೊಡುತ್ತೆ, ಎಷ್ಟು ಮಿಲಿಮೀಟ್ರ್ ಕಟ್ ಮಾಡಬೇಕು, ಎಷ್ಟು ಮಿಲಿಮೀಟರ್ ನಾವು ಕಟ್ ಮಾಡಿದ್ರೆ ಎಕ್ಸಾಕ್ಟಾಗಿ ಅಲೈನ್ಮೆಂಟ್ ಬರುತ್ತೆ ಅನ್ನೋದು ರೋಬೋಟ್ ವಿಲ್ ಗಿವ್ ಅಸ್ ಅ ಫೀಡ್ಬ್ಯಾಕ್. ಸೊ ಆ ಫೀಡ್ಬ್ಯಾಕ್ ತೊಗೊಂಡು ನಾವು ಏನು ಬೋನ್ ಕಟ್ಸ್ ನಾರ್ಮಲ್ ನೀ ರಿಪ್ಲೇಸ್ಮೆಂಟಲ್ಲಿ ನಾವೇ ಜಿಗ್ ಅಂತ ಇಟ್ಟು ಕಟ್ ಮಾಡ್ತೀವಿ. ಬಟ್ ರೋಬೋಟಿಕಲ್ಲಿ ಏನಂದರೆ, ರೋಬೋಟೇ ಅದು ಕಟ್ ಮಾಡೋಕ್ಕೆ ಎಷ್ಟು ಕಟ್ ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ, ನಾವು ಮಸಲ್ ಕಟ್ ಮಾಡೋದು, ಬೇರೆ ಲಿಗಮೆಂಟ್ಸ್ನ ಸ್ಟ್ರೆಚ್ ಮಾಡೋದೆಲ್ಲ ತುಂಬ ಕಡಿಮೆ ಇರುತ್ತೆ. ವೆರಿ ಮಿನಿಮಲ್ ಕಟ್ಟಲ್ಲಿ ಕರೆಕ್ಟ್ ಬ್ಯಾಲೆನ್ಸ್ನ ಅಚೀವ್ ಮಾಡೋಕ್ಕೆ ರೋಬೋಟ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಇಸ್ ಫಾಸ್ಟರ್ ರಿಕವರಿ ಆ್ಯಂಡ್ ಪೇನ್ ಆಲ್ಸೋ. ಈಗ ಇದರಲ್ಲಿ ಕನ್ವೆನ್ಷನಲ್ಲಿ ಒಂದು 48 hours ಪೇನ್ ಇರುತ್ತೆ, ಪೇನ್ ಬರದೇ ಇರೋಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಬಟ್ ರೋಬೋಟಿಕ್ ಮಾಡಿದಾಗ ಆ ಪೇನ್ ಕೂಡ ವಿಲ್ ಬಿ ವೆರಿ ಮಿನಿಮಲ್, ರಿಕವರಿ ತುಂಬ ಫಾಸ್ಟ್ ಇರುತ್ತೆ, ಆಮೇಲೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿರುತ್ತೆ. ಸೊ ಪೇಷಂಟ್ ಈವನ್ ವಿತೌಟ್ ಸಪೋರ್ಟ್ 3rd day 4th ಡೇಯಿಂದನೇ ವಿತೌಟ್ ಸಪೋರ್ಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಬೋಟಿಕ್ ಹೆಲ್ಪ್ ಬೇಸಿಕ್ಲಿ ತುಂಬ ಸಿವಿಯರ್ ಕೇಸಸಲ್ಲಿ ರೋಬೋಟ್ ಯೂಸ್ ಮಾಡಿದಾಗ ಇಟ್ ಗಿವ್ಸ್ ಗುಡ್ ರಿಸಲ್ಟ್. ಸಿವಿಯರ್ ಕೇಸಸ್ ಇಲ್ಲದೆ ಇರೋವಾಗ ಕನ್ವೆನ್ಷನಲ್ ರೋಬೋಟ್ ಎಲ್ಲ ಸೇಮ್ ರಿಸಲ್ಟ್ ಕೊಡುತ್ತೆ. ಬಟ್ ಸಿವಿಯರ್ ಕೇಸಸಲ್ಲಿ ರೋಬೋಟ್ ಅಸಿಸ್ಟೆನ್ಸ್ ತೊಗೊಂಡಾಗ ರಿಸಲ್ಟ್ಸ್ ಆರ್ ವೆರಿ ಗುಡ್. ಸೊ ನಮ್ಮಲ್ಲಿ ಈಗ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ವಿಚ್ ಗಿವ್ಸ್ ವೆರಿ ಫಾಸ್ಟ್ ರಿಕವರಿ. ನಾವು ನೋಡಿದ್ದೀವಿ 4th day 5th day ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಪೇಷಂಟ್ಸ್ ಆರ್ ವಾಕಿಂಗ್ ಹೋಮ್ ವಿತೌಟ್ ಸಪೋರ್ಟ್, ವಾಕರ್ ಇಲ್ಲದೇ ಮನೆಗೆ ನಡ್ಕೊಂಡು ಹೋಗ್ತಾರೆ. ಸೊ ರೋಬೋಟ್ ಹೆಲ್ಪಿಂದ ವಿ ಆರ್ ಏಬಲ್ ಟು ಡೂ ಕಾಂಪ್ಲೆಕ್ಸ್ ಕೇಸಸ್ಸು, ಸಿವಿಯರ್ ಕೇಸಸ್ಸು ಗುಡ್ ರಿಸಲ್ಟ್ಸ್ ಕೊಡೋಕ್ಕೆ ಇಟ್ ಈಸ್ ಹೆಲ್ಪಿಂಗ್ ಅಸ್. ಅಂದರೆ ಎಲ್ಲ ಪೇಷಂಟ್ಸ್ಗೂ ಈ ರೋಬೋಟಿಕ್ ಸರ್ಜರಿನೇ ರೆಫರ್ ಮಾಡ್ತೀರಾ ಅಥವಾ ಹೇಗೆ ಡಾಕ್ಟರ್? ಸೊ ಈಗ ನಾನು ಹೇಳ್ದಂಗೆ ಎಲ್ಲ ಪೇಷಂಟ್ಗೆ ರೋಬೋಟಿಕ್ ಬೇಕಾಗಲ್ಲ. ಈಗ ರೋಬೋಟಿಕ್ ನಾವು ಆಫರ್ ಮಾಡಿದಾಗ ಕಾಸ್ಟ್ ಸ್ಲೈಟ್ಲಿ ಇಟ್ ವಿಲ್ ಗೋ ಅಪ್. ಕನ್ವೆನ್ಷನಲ್ಗೆ ರೋಬೋಟಿಕ್ಗೆ ಕಾಸ್ಟ್ ಸ್ಲೈಟ್ಲಿ ಜಾಸ್ತಿ ಇರುತ್ತೆ, ಬಿಕಾಸ್ ವಿ ಯೂಸ್ ದ ಮಷೀನ್ ಆ್ಯಂಡ್ ಅದ್ರದ್ದು ಪೆರಿಫರಲ್ಸ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಸೊ ನಾವು ಎಲ್ಲ ಪೇಷಂಟ್ಗೂ ರೋಬೋಟ್ ಆಫರ್ ಮಾಡೋದಿಲ್ಲ. ಎಲ್ಲಿ ಸಿವಿಯರ್ ಕೇಸಸ್, ತುಂಬ ಲಿಗಮೆಂಟ್ಸ್ ಎಲ್ಲ ಟೈಟ್ ಆಗಿ ಕಾಲು ಸಿವಿಯರ್ ಬೆಂಡ್ ಆಗಿಬಿಟ್ಟಿರುತ್ತೆ, ಅಂಥ ಕೇಸಸಲ್ಲಿ ವಿ ಆಫರ್ ರೋಬೋಟ್, ಆವಾಗ ಫಾಸ್ಟರ್ ರಿಕವರಿ ಇರುತ್ತೆ. ಬಟ್ ಇನ್ನು ಸಿಂಪ್ಲರ್ ಕೇಸಸ್, ನೀ ಜಾಸ್ತಿ ಬೆಂಡ್ ಇರಲ್ಲ ಬಟ್ ಮಂಡಿ ಸೌದಿರುತ್ತೆ, ಅಂಥ ಕೇಸಸಲ್ಲಿ ಕನ್ವೆನ್ಷನಲ್ ಮೆಥಡಲ್ಲಿ ಮಾಡಿದ್ರೇ ಗುಡ್ ರಿಸಲ್ಟ್ಸ್ ಕೊಡುತ್ತೆ. ಓನ್ಲಿ ಇನ್ ಸಿವಿಯರ್ ಕೇಸಸ್ ಮಾತ್ರ ರೋಬೋಟ್ನ ವಿ ಆಫರ್ ಟು ದ ಪೇಷಂಟ್.
ಓಕೆ ಡಾಕ್ಟರ್, ನೀವು ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಅಲ್ಲಿ ಅವೈಲೇಬಲ್ ಇರ್ತೀರಾ. ಸೊ ಪೇಷಂಟ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರನ್ನ ಪ್ರಿಪೇರ್ ಮಾಡ್ತೀರಾ, ನೀವು ಹೇಗೆ ಪ್ರಿಪೇರ್ಡ್ ಆಗಿರ್ತೀರಾ ಅಂತ ಡಾಕ್ಟರ್? ಸೊ ಪೇಷಂಟ್ ಬಂದಾಗ ವಿ ಡೂ ಆಲ್ ದ ಬೇಸಿಕ್ ಚೆಕಪ್ಸು, ಎಕ್ಸ್ರೇಯಿಂದ ಹಿಡಿದು ಸ್ಟ್ಯಾಂಡಿಂಗ್ ಎಕ್ಸ್ರೇ, ಫುಲ್ ಲೆಂತ್ ಎಕ್ಸ್ರೇ ಅಂತ ನೋಡಿ ವಿ ಡೂ ಅ ಕಂಪ್ಲೀಟ್ ಅಸೆಸ್ಮೆಂಟ್. ನಾಟ್ ಓನ್ಲಿ ದಿ ಎಕ್ಸ್ರೇ, ಬೇಸಿಕ್ಲಿ ವಿ ಹ್ಯಾವ್ ಟು ಟ್ರೀಟ್ ದ ಪೇಷಂಟ್. ಸೊ ಪೇಷಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದ್ದು ಏನು ಪ್ರಾಬ್ಲಮ್ಸ್, ಮೇನ್ಲಿ ವಾಟ್ ಆರ್ ದೇರ್ ಪ್ರಾಬ್ಲಮ್ಸ್ ಅಂತ ಕಂಡುಹಿಡಿದು ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅದೆರಡು ಕೋರಿಲೇಟ್ ಮಾಡಿದ್ರೆ ವಿ ವಿಲ್ ಎಕ್ಸ್ಪ್ಲೇನ್ ಟು ದ ಪೇಷಂಟ್ ವಾಟ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ. ಆಮೇಲೆ ಈ ಸರ್ಜರಿ ಎಮರ್ಜೆನ್ಸಿ ಸರ್ಜರಿ ಅಲ್ಲ, ಸೊ ದೇ ಡೋಂಟ್ ಹ್ಯಾವ್ ಟು ಡಿಸೈಡ್ ನಾನು ಹೋದ ತಕ್ಷಣ ನಂಗೆ ಸರ್ಜರಿ ಆಫರ್ ಮಾಡಿದ್ರೆ ಹೆಂಗಪ್ಪ ಅಂತ ತುಂಬ ಜನನ ಮೈಂಡ್ಸೆಟ್ಟಲ್ಲಿರುತ್ತೆ. ಆ ಥರ ವಿ ಜಸ್ಟ್ ಗಿವ್ ಎನ್ ಒಪಿನಿಯನ್. ಅವ್ರು ದೇ ಕ್ಯಾನ್ ಗೋ ಹೋಮ್, ಡಿಸ್ಕಸ್ ವಿತ್ ದರ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ಬೋದು. ಸುಮಾರು ಪೇಷಂಟ್ಸ್ಗೆ ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಸೊ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ದೇ ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಮತ್ತು ಫ್ಯಾಮಿಲಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಎನ್ ಎಮರ್ಜೆನ್ಸಿ ಸರ್ಜರಿ. ಒ ಪಿ ಡಿಗೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಮಾಡಿಸೋ ಥರ ಇರಲ್ಲ. ಬಂದು ಟ್ರೀಟ್ಮೆಂಟು ಕೊಟ್ಟು ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಕೌನ್ಸಿಲಿಂಗ್ ಮಾಡಿ ದೇ ಕ್ಯಾನ್ ಗೋ ಬ್ಯಾಕ್, ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ದೇ ಕ್ಯಾನ್ ಟೇಕ್ ಅ ಕಾಲ್. ಬಿಕಾಸ್ ತುಂಬ ಪೇಷಂಟ್ಸ್ ಹೆದರ್ಕೊಂಡಿರ್ತಾರೆ ಮಾಡಿಸ್ಕೊಳ್ಳೋಕ್ಕೆ. ಸೊ ಇಟ್ ಇಸ್ ನಾಟ್ ಎಮರ್ಜೆನ್ಸಿ, ವಾಪಸ್ ಹೋಗಿ ಮಾಡ್ಬೋದು. ಸರ್ಜಿಕಲಿ ಆರ್ ಹಾಸ್ಪಿಟಲ್ ಇಸ್ ಎಕ್ವಿಪ್ಡ್, ಒ ಟಿ ಆಗಲಿ ರೋಬೋಟ್ ಆಗಲಿ ಎಲ್ಲ ಇರೋದ್ರಿಂದ ವಿ ಆರ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ದಿಸ್ ಕೈಂಡ್ ಆಫ್ ಸರ್ಜರಿ. ಓಕೆ ಡಾಕ್ಟರ್, ಏನು ಈ ಮೊಣಕಾಲು ಸಮಸ್ಯೆ ಬರದೇ ಇರುವ ಥರ ವೀಕ್ಷಕರಿಗೆ ಏನಾದರೂ ಅಡ್ವೈಸ್ ಕೊಡಬೇಕು ಅಂತಂದರೆ ಏನು ಕೊಡ್ತಾರೆ? ಸೊ ಸಿಂಪಲ್ ಥಿಂಗ್ಸ್ ಲೈಕ್ ವಾಕಿಂಗ್ ಎವ್ರಿ ಡೇ ಮಾಡೋದು, ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸು. ಆವಾಗಲೇ ಹೇಳಿದಾಗ ವಾಕಿಂಗ್ ಹೋಗೋ ಕಡೆ, ಫ್ಲ್ಯಾಟ್ ಇರೋ ಕಡೆ ಆದಷ್ಟು ನಡಿಬೇಕು. ಆಮೇಲೆ ಫುಟ್ವೇರ್ ಶುಡ್ ಬಿ ಗುಡ್, ಸಾಫ್ಟ್ ಫುಟ್ವೇರ್ ಹಾಕೋಬೇಕು. ಎಲ್ಡರ್ಲಿ ಪೇಷಂಟ್ಸು ಆದಷ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು, ಕೆಳಗೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಥರ್ಡ್ ಥಿಂಗ್ ಇಸ್ ನ್ಯೂಟ್ರಿಷನ್ ಇಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್, ವೈಟಮಿನ್ ಡಿ ಫಾರ್ ಅವರ್ ಬೋನ್ ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಳೆ ಬಿಸಿಲಿಗೆ ಹೋಗೋದು. ಆ್ಯಂಡ್ ಕ್ಯಾಲ್ಶಿಯಮ್ ರಿಚ್ ಡಯಟ್, ಸೊಪ್ಪು, ರಾಗಿ, ಹಾಲು, ತರಕಾರಿ, ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಎಕ್ಸಸೈಸಿಂಗ್. ಈ ಸಿಂಪಲ್ ಮೆಥಡ್ಸಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬರೋದನ್ನ ಡಿಲೇ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ನಮ್ಮ ಈ ಸಿರಿ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮದಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಮೊಣಕಾಲು ಸಮಸ್ಯೆ ಬರದೇ ಇರುವಂಥ ನಿಟ್ಟಿನಲ್ಲಿ ನಾವು ಉತ್ತಮವಾದಂಥ ಲೈಫ್ ಸ್ಟೈಲ್, ದಿನಕ್ಕೆ 30 ನಿಮಿಷ ವಾಕ್ ಮಾಡಿದ್ರೇ ಆದಷ್ಟು ಇದನ್ನ ತಡೆಗಟ್ಬೋದು. ಹಾಗೆ ಹೆಲ್ದಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ಇಟ್ಕೋಬೇಕು ಅಂತ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಶಶಿಕಿರಣ್ ಆರ್ ಅವರು ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಅವೈಲೇಬಲ್ ಇರ್ತಾರೆ. ಇನ್ ಕೇಸ್ ನಿಮಗೆ ಇವತ್ತು ಕಾಲ್ ಸಿಕ್ಕಿಲ್ಲ ಅಥವಾ ಅವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ನೀವು ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಮಲ್ಲಿ ಡಾಕ್ಟರ್ ಶಶಿಕಿರಣ್ ಅವರ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ನೀವು ಅಲ್ಲಿ ಭೇಟಿ ಮಾಡ್ಬೋದು. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ. ಹೀಗಾಗಿ ಇಷ್ಟೊತ್ತು ಕಾರ್ಯಕ್ರಮ ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ.